ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್. ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಿಟಿವಿಯ ವಿನೂತನ ಪ್ರಯತ್ನವಾಗಿ ಮಾರ್ಚ್ 1ರಿಂದ 31ರವರೆಗೆ 31 ಜನ ಮಹಿಳಾ ಸಾಧಕಿಯರನ್ನ ಪ್ರತಿದಿನ ಸಂಜೆ 6 ಗಂಟೆಗೆ ಸಿಟಿವಿಯಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ಮಹಿಳಾ ಸಾಧಕಿಯರ ಕಾರ್ಯಕ್ರಮದ ಉದ್ದೇಶ ಬಂದು ಒಂದಷ್ಟು ಮಹಿಳೆಯರು ಎಲೆಮರೆ ಕಾಯಿ ತರ ಇದ್ಬಿಟ್ಟಿದ್ದಾರೆ. ಅಷ್ಟು ಸಾಧನೆಗಳನ್ನ ಮಾಡಿರ್ತಾರೆ, ಅಷ್ಟೊಂದು ಅನುಭವಗಳನ್ನ ಅವರಲ್ಲಿ ಇರುತ್ತೆ. ಅದೆಲ್ಲವೂ ಸಹ ಒಂದಷ್ಟು ಮಹಿಳೆಯರನ್ನ ಸಮಾಜ ಮುಖಿಗೆ ತಂದು ಅವರ ಅನುಭವಗಳನ್ನ, ಅವರ ಆಗುಹೋಗುಗಳನ್ನ ನಾವು ನಮ್ಮ ಒಂದು ಚಾನಲ್ ಮುಖಾಂತರ ತಿಳಿಸಿದಾಗ ಒಂದಷ್ಟು ಸಮಾಜದಲ್ಲಿ ಬದಲಾವಣೆ ಆಗಬಹುದು. ಒಂದಷ್ಟು ಮಹಿಳೆಯರಲ್ಲಿ ಒಂದಷ್ಟು ಮನಸ್ಥಿತಿಗಳು, ಒಂದಷ್ಟು ಭಾವನೆಗಳು, ಒಂದಷ್ಟು ಸ್ವಾವಲಂಬಿ ಜೀವನ ನಡೆಸುವಂತಹ ಕ್ರಮಗಳು ಬದಲಾವಣೆ ಆಗಲಿ, ಉತ್ತಮವಾದ ಸಮಾಜದ ನಿರ್ಮಾಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವಾದ್ರೆ ಆಯೋಜನೆ ಮಾಡಿದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಮತ್ತೊಬ್ಬ ಮಹಿಳಾ ಸಾಧಕಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರ ಬಗ್ಗೆ ಹೇಳಬೇಕಂದ್ರೆ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಕಡಿಮೆ ಓದ್ಕೊಂಡಿದ್ರು ಸಹ ಇವರ ಓದಿಗೂ, ಇವರು ನಿರ್ವಹಿಸಿದಂತಹ ಒಂದು ವೃತ್ತಿಗೂ, ಇವರು ನಿರ್ವಹಿಸಿದಂತಹ ಕಾರ್ಯಕ್ರಮಗಳಿಗೂ, ಇವರ ಅನುಭವಗಳಿಗೂ ಸಂಬಂಧವೇ ಇಲ್ಲ. ಒಂದು ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ಇವರ ಹೆಸರಿಗೆ ದಿಟ್ಟ ಮಹಿಳೆ ಅನ್ನೋ ಒಂದು ಪದ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಅವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಇವತ್ತಿನ ಮಹಿಳಾ ಸಾಧಕಿ ಪ್ರೇಮಲೀಲಾ ವೆಂಕಟೇಶ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ತಮಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಮತ್ತೆ ನೀವತ್ತು ನಮ್ಮ ಚಾನಲ್ಗೆ ಬಂದು ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿದ್ದೀರಾ. ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೀವು ನನ್ನನ್ನು ಗುರುತಿಸಿ ಇಲ್ಲಿಗೆ ಕರೆದಿದ್ದೀರಾ ಮೇಡಮ್. ಅದಕ್ಕೆ ನಾನು ತಮಗೆಲ್ಲ, ತಮ್ಮ ಚಾನೆಲ್ನವರಿಗೆ ಮತ್ತು ನಿಮಗೆಲ್ಲ ತುಂಬ ಆಭಾರಿಯಾಗಿದ್ದೇನೆ. ಬಹಳ ಸಂತೋಷ ಮೇಡಮ್, ನನಗೂ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಮೇಡಮ್ ಅವರ ಒಂದು ಗುಣ ಅಂತ ಹೇಳ್ಬೋದು. ನೋಡಿ, ಅವರ ಒಂದು ಸಿಂಪ್ಲಿಸಿಟಿಯಲ್ಲಿ ಅವರ ಗುಣ ಎತ್ತಿ ಕಾಣುತ್ತೆ. ಸೊ ಹಾಗಾದ್ರೆ ನಾವು ಮೇಡಮ್ ಅವರ ಪರಿಚಯ ಮಾಡ್ಕೊಳ್ಳೇಬೇಕಲ್ಲ. ಮೇಡಮ್ ಅವ್ರ ಪರಿಚಯ ಎಲ್ಲರಿಗೂ ಇದೆ, ಒಂದಷ್ಟು ಪರಿಚಯ ಮಾಡ್ಕೊಡೋದು ನಮ್ದು ಕರ್ತವ್ಯ. ಸೊ ಪ್ರೇಮಲೀಲಾ ವೆಂಕಟೇಶ್, ವೈಫ್ ಆಫ್ ವೆಂಕಟೇಶ್. ಅವರು ಪ್ರೇಮಲೀಲಾ ವೆಂಕಟೇಶ್ ಅಂತ ಕರೆದ್ರೆ ಅದು ಅಭ್ಯಾಸ ಆಗ್ಬಿಟ್ಟಿದೆ, ಅದು ಜಾಯಿಂಟ್ ಅಲ್ಲಿ. ಸೊ ವೈಫ್ ಆಫ್ ವೆಂಕಟೇಶ್ ಮೇಡಮ್ ಅವರು ಓದ್ಕೊಂಡು PUC ಆದ್ರೂ ಸಹ ಅವ್ರು ಎಷ್ಟು ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದು ಈಗ ನಾವು ನೋಡ್ಕೊಂತ ಹೋಗೋಣ. ಮೇಡಮ್ ಅವರು ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳಾಗಿದ್ರು, ಅಂಡ್ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ರು, ಬಿಜೆಪಿ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರಾಗಿದ್ರು, ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ರು. ಅಂಡ್ ಈಗ TAPCMS ಸರ್ಕಾರಿ ನಾಮನಿರ್ದೇಶಿತ ಸದಸ್ಯರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಜಿಲ್ಲಾ ಮಹಿಳಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಟೈಲರಿಂಗ್ ಫೆಡರೇಷನ್ ಡೈರೆಕ್ಟರ್ ಸಹ ಆಗಿದ್ದಂತವರು. 2001ರಿಂದ ಮೇಡಮ್ ಅವರು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಶಾಶ್ವತ ನೀರಾವರಿ ಹೋರಾಟಗಾರರಲ್ಲಿ ಅತಿ ಪ್ರಮುಖರಾದಂತವರು ಪ್ರೇಮಲೀಲಾ ವೆಂಕಟೇಶ್ ಮೇಡಮ್ ಅವರು. ಅಂಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಈಗ ಜಿಲ್ಲಾ ಆಂತರಿಕ ದೂರು ನಿರ್ವಹಣಾ ಸಲಹಾ ಸಮಿತಿ ಸದಸ್ಯರು ಸಹ ಆಗಿದ್ದಾರೆ. ಮತ್ತೆ ಇವರಿಗೆ ಮತ್ತೊಂದು ಏನು ಅಂತಂದ್ರೆ ಮುಖ್ಯವಾಗಿ ಹೆಸರಿರುವಂತದ್ದು, ಮೇಡಮ್ ಅವರು ಸಮಾಜ ಸೇವೆ ಮತ್ತು ಸಹಕಾರ ನೀಡುವಲ್ಲಿ ಮುಂದೆ ನಿಲ್ಲುವಂತಹ ಮಹಿಳಾ ಸಾಧಕಿ. ಸೊ ಈ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಉತ್ತಮವಾದಂತಹ ದಿಟ್ಟ, ಧೈರ್ಯವಂತವಾಗಿ ಮಾತಾಡುವಂತಹ, ಮತ್ತೆ ಎಲ್ಲಿ ನ್ಯಾಯಯುತವಾಗಿ ನಡವಳಿಕೆ ಇರುತ್ತೋ ಅಲ್ಲಿ ಅದನ್ನ ಪ್ರೋತ್ಸಾಹವಂತ ಮಾಡುವಂತಹ ಒಬ್ಬ ಮಹಿಳಾ ಸಾಧಕಿ. ಯಾಕೆಂದ್ರೆ ಇವತ್ತು ಪ್ರೇಮಲೀಲಾ ವೆಂಕಟೇಶ್ ಅವರು 2001ರಿಂದ ತಮ್ಮ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸಾಕಷ್ಟು ಆಗುಹೋಗುಗಳನ್ನ ನೋಡಿದ್ದಾರೆ, ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ಗುರುತಿಸಿ ನಾವೇನಕ್ಕೆ ಕರೆತಂದಿದ್ದೀವಿ ಅಂತಂದ್ರೆ, ನಾವು ಯಾವುದೇ ಪಕ್ಷದ ಪರವಾಗಿ ನಾವು ಕಾರ್ಯನಿರ್ವಹಿಸ್ತಾ ಇಲ್ಲ. ನಾವು ಮಾಡ್ತಾ ಇರುವಂತದ್ದು ಮಹಿಳಾ ಸಾಧಕಿಯರ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಮೇಡಮ್ ಅವರ ಗುರುತಿಸಿ ಯಾಕೆ ಕರೆತಂದಿದ್ದೀವಿ ಅಂತಂದ್ರೆ, ಮೇಡಮ್ ಅವರು ರಾಜಕೀಯದಲ್ಲಿ ಒಬ್ಬ ಮಹಿಳೆಯಾಗಿ ಏನೆಲ್ಲ ಅನುಭವಗಳನ್ನ ಪಡ್ಕೊಂಡ್ರು, ರಾಜಕೀಯದಲ್ಲಿ ಮಹಿಳೆಗೆ ಎಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾ ಇದೆ, ಏನೆಲ್ಲ ಆಗು ಹೋಗುಗಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮಾತ್ರ ಇವತ್ತು ನಮ್ಮ ಸ್ಟುಡಿಯೋಗೆ ನಾವು ಮಹಿಳಾ ಸಾಧಕಿಯಾಗಿ ಗುರುತಿಸಿ ಕರೆತಂದಿದ್ದೀವಿ. ನಾವು ಇಲ್ಲಿ ಯಾವುದೇ ಪಕ್ಷದ ಪರ ಕೆಲಸ ಮಾಡ್ತಾ ಇಲ್ಲ. ಇದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಟ್ಟಿದ್ದೀನಿ ಅಷ್ಟೇ ನಾನು. ಸೊ ಮೊದಲಿಗೆ ಮೇಡಮ್, ನೀವಿಷ್ಟೊಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀರಾ, ಇಷ್ಟೊಂದು ಸೇವೆ ಸಲ್ಲಿಸಿದ್ದೀರಾ, ರಾಜಕೀಯದಲ್ಲಿ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದೀರಾ, ಇಷ್ಟೆಲ್ಲ ಕಾರ್ಯನಿರ್ವಹಿಸಿದಿರಲ್ಲ, ಇದೆಲ್ಲರ ಅನುಭವ ಹೇಗಿದೆ ಮೇಡಮ್ ನಿಮಗೆ? ಮೇಡಮ್, ಅನುಭವ ಬಹಳ ಚೆನ್ನಾಗಿದೆ. ನನಗೆ ನನ್ನ ಯಜಮಾನ್ರೇ ಮುಖ್ಯ ಕಾರಣ. ನನಗೂ ಕೂಡ ರಾಜಕೀಯಕ್ಕೂ ನನಗೂ ಯಾವುದೇ ನಂಟಿರಲಿಲ್ಲ. ಮೂಲತಃ ನಾನು ಬೆಂಗಳೂರಿನ RT ನಗರದವಳು. ನಾನು ಓದಿದ್ದು ಮಹಾರಾಣಿ ಸೈನ್ಸ್ ಕಾಲೇಜ್ನಲ್ಲಿ. ಮತ್ತೆ ನಾನು ಮದುವೆಯಾಗಿ ಬಂದದ್ದು ಚಿಕ್ಕಬಳ್ಳಾಪುರಕ್ಕೆ. ನಮ್ಮ ಯಜಮಾನ್ರು, ನಮ್ಮದು ಹೆಂಚಿನ ಕಾರ್ಖಾನೆ ಇದೆ ಮೇಡಮ್, ತಿರುನಳ್ಳಿ ರಸ್ತೆಯಲ್ಲಿ.
ಅವ್ರಿಗೆ ರಾಜಕೀಯ ಅಂದ್ರೆ ಬಹಳ ಇಷ್ಟ ಇತ್ತಂತೆ. ಅವರ ಆಸೆಯನ್ನ ನನ್ನ ಮುಖಾಂತರ ಅವರು ಈಡೇರಿಸ್ಕೊಂಡ್ರು ಅಂತ ನಾನು ನನ್ನ ಯಜಮಾನರಿಗೆ ಕೋಆಪರೇಟ್ ಮಾಡಿದೆ ಮೇಡಮ್. ಓಕೆ, ಬಹಳ ಸಂತೋಷ ನನಗೆ. ನಾನು ಯಾಕಂದ್ರೆ ಒಂದು ನಮ್ಮ ನರೇಂದ್ರ ಮೋದಿಜಿ ಅವರು ಇರೋಂಥ ಪಕ್ಷದಲ್ಲಿ ನಾನು ಇದ್ದೀನಿ ಅನ್ನೋಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಮೇಡಮ್. ಹೌದು ಹೌದು. ಮತ್ತೆ ಬಿಜೆಪಿ ಅಂದ್ರೆ ಮುಂಚೆ ಎಲ್ಲ ನಾವು ಬಡವರ ಜನತಾ ಪಕ್ಷ ಅಂತಾನೆ ಹೇಳ್ತಾ ಇದ್ದಿದ್ದು. ಮತ್ತೆ ಭಾರತೀಯ ಜನತಾ ಪಕ್ಷ, ಅಲ್ಲಿ ತಾಯಿ ಭಾರತಾಂಬೆಯ ಹೆಸರು ಮುಂಚೂಣಿಯಲ್ಲಿ ಇರ್ತಿತ್ತು ಮೇಡಮ್, ಭಾರತೀಯ ಜನತಾ ಪಕ್ಷ ಅಂತ. ಮತ್ತೆ ನಮ್ಮ ಅಣ್ಣ ಮೂಲತಃ RSS ನವರು ಮೇಡಮ್. ನನ್ನ ಸೋದರ ಮಾವಂದ್ರೆಲ್ಲ ಜನಸಂಘ ಕಾಲದವರು. ಜನಸಂಘಕ್ಕೆ ಅವರು ದೀಪದ ಗುರುತಿಗೆ ಮತ ಹಾಕ್ತಾ ಇದ್ರಂತೆ. ಇದೆಲ್ಲವೂ ಕರಗತವಾಗಿ ನನ್ನಲ್ಲಿ ಒಂದುಗೂಡಿ ನಾನು ಬಿಜೆಪಿಗೆ ಹೋದೆ ಏನೋ ಅಂತ ನನಗೆ ಅನ್ಸುತ್ತೆ ಮೇಡಮ್. ಓಕೆ, ನನಗೆ ಬಹಳ ಹೆಮ್ಮೆ ಆಗುತ್ತೆ ಮೇಡಮ್ ಹೇಳ್ಕೊಳ್ಳಿಕ್ಕೆ. ಯಾಕಂದರೆ ನಾನು ನಗರ ಮಟ್ಟದಲ್ಲಿ ನಾನು ಗ್ರಾಸ್ ರೂಟ್ ಲೆವೆಲಿಂದನೂ ಕೂಡ ನಾನು ಬೆಳ್ಕೊಂಡು ಬಂದಿದ್ದೀನಿ. ನಾನು ಫಸ್ಟು ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷಳಾದ 2005ರಲ್ಲಿ. ಅದಕ್ಕೂ ಕೂಡ ನಮ್ಮ ಮನೆಯವರೇ ಕಾರಣ. ತಗೋ ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ ಹೇಳ್ತಿದ್ರು. ಬಟ್ ನಾನು ಅವರು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಿರ್ಲಿಲ್ಲ ಮೇಡಮ್. ಹೌದು, ಎಲ್ಲವನ್ನು ನನ್ನ ಅನಿಸಿಕೆಯಂತೆ ನನ್ನ ಇಷ್ಟದಂತೆ ಬಿಡ್ತಿದ್ರು. ಅವರೇನು ನನ್ನನ್ನು ಹಿಡಿದಿಟ್ಕೊಳ್ಳುವಂತ ಪ್ರಯತ್ನ ಮಾಡ್ತಿರ್ಲಿಲ್ಲ. ಕೆಲವರು ಪುರುಷರು ಏನ್ ಮಾಡ್ತಾರೆ, ಮಹಿಳೆಯರನ್ನ ಬಿಡ್ತಾರೆ, ರಾಜ್ಯಭಾರವನ್ನ ದರ್ಬಾರನ್ನ ಅವ್ರು ನಡೆಸ್ತಾರೆ. ಆದ್ರೆ ನಮ್ಮನೆಯವ್ರು ಆ ರೀತಿ ಇಲ್ಲ. ನನ್ನ ಇಷ್ಟಕ್ಕೆ ನನ್ನನ್ನ ನಿನಗೆ ಹೇಗ್ ಬರುತ್ತೆ ಮನಸ್ಸಿಗೆ ಹಾಗೆ ಮಾಡು ಅನ್ನೋರು. ಆದ್ರೆ ನನ್ನ ಬೆನ್ನೆಲುಬಾಗಿ ನಿಲ್ತಿದ್ರು ಮೇಡಮ್. ಯಾಕಂದ್ರೆ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷಳಾಗಿದ್ದೆ, ಮತ್ತೆ ಜಿಲ್ಲಾ ಉಪಾಧ್ಯಕ್ಷಳಾದೆ. ಜಿಲ್ಲಾ ಉಪಾಧ್ಯಕ್ಷಳಾಗಿ ನಂತರ ಜಿಲ್ಲಾ ಅಧ್ಯಕ್ಷಳಾಗಿ ಮತ್ತೆ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನ ನಿರ್ವಹಿಸಿದ್ದೇನೆ. ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷಳು ಮತ್ತೆ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷಳಾಗಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಮೇಡಮ್. ಪ್ರತಿಭಟನೆ ಇರಬಹುದು, ಒಂದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಉಳಿಸುವಂತಹ ಹೋರಾಟದಲ್ಲಿ, ಮತ್ತೆ ರೈಲ್ವೆ ಸ್ಟೇಷನ್ ಎತ್ತಬಾರ್ದು, ನಮಗೆ ಇಲ್ಲೇ ಇರಬೇಕು ಅನುಕೂಲವಾಗಿರುತ್ತೆ ಅನ್ನೋ ಕಾರ್ಯಕ್ರಮದಲ್ಲಿ, ಅದರ ಪ್ರತಿಭಟನೆಯಲ್ಲಿ, ಮತ್ತೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಇದರಲ್ಲಿ ಎಲ್ಲದರಲ್ಲೂ ಎಲ್ಲಾ ಪ್ರತಿಭಟನೆಯಲ್ಲೂ ನಾನು ಸುಷ್ಮಾ ಕೂಡ ನಮ್ಮ ಶಾಶ್ವತ ನೀರಾವರಿ ಎಲ್ಲರನ್ನೂ ಭಾಗವಹಿಸಿದ್ವಿ ಮೇಡಮ್. ನಮ್ಮ ಆಂಜನೇಯ ರೆಡ್ಡಿ ಸರ್ ಅವರು ಕೂಡ ಅಕ್ಕ ಬನ್ನಿ ಅಕ್ಕ ದಯವಿಟ್ಟು ಬನ್ನಿ ತಪ್ಸ್ಕೋಬೇಡಿ ಅಂತ ಫೋನ್ ಮಾಡಿ ಕರೆಯೋರು. ಹೋಗ್ತಾ ಇದ್ದೆ, ಪ್ರತಿಯೊಂದು ಹೋರಾಟದಲ್ಲೂ ಇದ್ದೆ ಮೇಡಮ್ ನಾನು. ಮತ್ತೆ ಗ್ಯಾಸ್ ಬೆಲೆ ಏರಿಕೆ ಆದಾಗ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೆ. ನನ್ನ ಜೊತೆಗೆ ನನ್ನ ಮಹಿಳೆಯರು, ನನ್ನ ಸಹೋದರಿಯರ ಅಕ್ಕ ತಂಗಿಯರೆಲ್ಲ ಬಹಳ ಸಪೋರ್ಟ್ ಮಾಡೋರು ಮೇಡಮ್. ನಾನು ಒಂದು ಫೋನ್ ಮಾಡಿದ್ರೆ ಸಾಕು, ನಮ್ಮ ಗೌರಿಬಿದ್ನೂರಿಂದ ಮಹಿಳೆಯರು, ನಮ್ಮ ಜಿಲ್ಲಾಧ್ಯಕ್ಷರು ರವಿನಾರಾಯಣ ರೆಡ್ಡಿ ಅವರಾಗಿದ್ರಾಗ ಸುಮಾರು ಜನ ಮಹಿಳೆಯರ ನಾನು ಮಹಿಳೆಯರನ್ನೆಲ್ಲ ಕರ್ಕೊಂಡ್ ಬರ್ತೀನಿ, ನಮ್ಮ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ನೀನ್ ಮಾಡ್ಕೋಬೇಕು ಅನ್ನೋರು. ನಮ್ಮ ಯಜಮಾನ್ರು ಆಯ್ತು ಅಣ್ಣ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ನಾವು ನಮ್ಮ ಕೈಲಾದಷ್ಟು ಚೆನ್ನಾಗಿ ಪಕ್ಷವನ್ನ ಸಂಘಟನೆ ಮಾಡ್ತಾ. ಅಂದ್ರೆ ನಿಮ್ಮ ಅನುಭವ ಹೇಗಿತ್ತು ಇಷ್ಟರಲ್ಲಿ ಅಂತ? ತುಂಬಾ ಚೆನ್ನಾಗಿತ್ತು ಮೇಡಮ್. ಎಲ್ಲ ಒಗ್ಗಟ್ಟಾಗಿರ್ತಿದ್ವಿ ಮಹಿಳೆಯರೆಲ್ಲ. ಹೇಳ್ತಾರೆ 2 ಜಡೆ ಸೇರಿದ್ರೆ ಅದೊಂದು ಮಿತ್ ಅಂತ ಹೇಳ್ಬಿಟ್ಟಿದೀವಿ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ. ಅದು ಹೇಳ್ಬಿಟ್ಟಿದ್ದಾರೆ. ಆದ್ರೆ ಅದು ಎರಡು ಜಡೆ ಸೇರಿದ ಕಡೆ ಏನು ಕಲಹನೂ ಇಲ್ಲ, ಏನು ಇಲ್ಲ ಮೇಡಮ್. ಸಮಾನ ಮನಸ್ಕರಾಗಿ ಎಲ್ರು ಇದ್ರೆ, ಒಂದೇ ರೀತಿ ಭಾವನೆ, ಒಂದೇ ರೀತಿ ಯೋಚನೆ ಆಲೋಚನೆಗಳಲ್ಲಿದ್ರೆ ಎಲ್ರು ಒಂದೇ ರೀತಿ ನಡ್ಕೊಂಡು ಹೋಗ್ತೀವಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ನನ್ಗೆ ಎಲ್ರು ಬಾಯಿ ತುಂಬಾ ಅಕ್ಕ ಅಕ್ಕ ಅಂತ ಕರೀತಿದ್ರು, ಎಲ್ರು ಕೋಆಪರೇಟ್ ಮಾಡ್ತಿದ್ರು. ಎಲ್ಲ ಸಹೋದರಿಯರು ಬರ್ತಿದ್ರು. ಬಾಗೇಪಲ್ಲಿ ಇರ್ಬೋದು, ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ನಮ್ಮ ಚಿಕ್ಕಬಳ್ಳಾಪುರದ ಮಹಿಳೆಯರು ಇರ್ಬೋದು, ನನ್ನ ಗೆಳತಿಯರು ಒಂದಷ್ಟು ಜನ ಇದ್ರು. ಒಂದು ಪ್ರತಿಭಟನೆ ಇದೆ ಬನ್ನಿ ಎಷ್ಟೊತ್ತಿಗೆ ಅಂದ್ರೆ ಅಷ್ಟು ಬೇಗ ಬಂದ್ಬಿಡೋರು. ಅಂದ್ಕೊಂಡು ರಾಜ್ಯದಿಂದ ಆದೇಶ ಬರೋದು, ಅರ್ಧ ಗಂಟೆಯಲ್ಲಿ ನೀವು ಪ್ರತಿಭಟನೆ ಮಾಡ್ಬೇಕು ಅಂತ ಬರೋದು. ತಕ್ಷಣಕ್ಕೆ ರೆಡಿ ಆಗ್ತಿದ್ವಿ. ಅದ್ ಹೇಗ್ ರೆಡಿ ಆಗ್ತಿದ್ವು, ಅದ್ ಹೇಗೋ ಹಬ್ಬ ಬಹಳ ಸಂತೋಷ ಆಗುತ್ತೆ ನೆನೆಸ್ಕೊಂಡ್ರೆ. ಸಪೋರ್ಟ್ ಚೆನ್ನಾಗಿತ್ತು ನಮ್ಮ ಯಜಮಾನ್ರದ್ದು, ನನ್ನ ಗೆಳತಿಯರದೆಲ್ಲ ಸಪೋರ್ಟ್ ಚೆನ್ನಾಗಿತ್ತು. ತುಂಬಾ ಸಂತೋಷ ಆಗುತ್ತೆ ಮೇಡಮ್. ರಾಜಕೀಯದಲ್ಲಿ ನಾನು ಎಲ್ಲರನ್ನೂ ನನ್ನ ಸೋದರರಂತೆ ನೋಡಿ ನಾನು ಗೌರವಿಸ್ತಾ ಇದ್ದೆ. ಅವರು ಕೂಡ ನನಗೆ ಹಾಗೆ ಅಕ್ಕ ಅಕ್ಕ ಅಂತ ತುಂಬಾ ಗೌರವ ಕೊಡೋರು. ಹೌದು, ಅದೇ ನಿಮ್ಮ ಅನುಭವಗಳನ್ನ ಇಲ್ಲಿ ಹಂಚ್ಬೇಕು, ಜನರಿಗೆ ಗೊತ್ತಾಗ್ಬೇಕು ಅಂತಾನೆ ನಾವ್ ಈ ಸೀಟಲ್ಲಿ ಕೂರಿಸಿರೋದು. ನಿಮ್ಗೆ ತಮಗೆ ತುಂಬಾ ಧನ್ಯವಾದಗಳು ಮೇಡಮ್. ಇರ್ಲಿ ಮೇಡಮ್, ಯಾಕೆಂದ್ರೆ ಒಂದು ಮಹಿಳೆ ಮುಂದುವರಿಬೇಕಾದ್ರೆ ಸಾಕಷ್ಟು ಆಗು ಹೋಗುಗಳು ಬರುತ್ತೆ, ಸ್ಟ್ರಗಲ್ಸ್ ಬರುತ್ತೆ, ಒಂದಷ್ಟು ಪ್ರೋತ್ಸಾಹ ಸಿಗುತ್ತೆ, ಒಂದಷ್ಟು ಪ್ರೋತ್ಸಾಹ ಸಿಗದೇ ಇರುವಂತ ಸಿಚುಯೇಷನ್ಸ್ ನಾವು ನೋಡ್ಲೇಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಅನುಭವಗಳು ಒಂದ್ ರೀತಿ ಚೆನ್ನಾಗಿ ಪ್ರೋತ್ಸಾಹ ನಿಮ್ಗೆ ಸಿಕ್ಕಿದೆ ಅಲ್ವಾ? ವಯಸ್ಸು. ಅಂಡ್ ಮೇಡಮ್, ಈಗ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಒಬ್ಬ ಮಹಿಳಾ ಕಾರ್ಯದರ್ಶಿಯಾಗಿ ಮಹಿಳಾ ಅಷ್ಟೊಂದು ಪೋಸ್ಟ್ಗಳನ್ನ ನಿರ್ವಹಿಸಿದ್ದೀರಾ ರಾಜಕೀಯದಲ್ಲಿ. ಇಲ್ಲಿ ನಾವು ಪರ್ಟಿಕ್ಯುಲರ್ ಯಾವುದೇ ಪಕ್ಷವನ್ನ ತಗೊಂತಾ ಇಲ್ಲ, ರಾಜಕೀಯ ಅಂತ ಅಷ್ಟೇ ತಗೊಂತಾ ಇದೀವಿ. ರಾಜಕೀಯದಲ್ಲಿ ಮಹಿಳೆಗೆ ಪ್ರೋತ್ಸಾಹ ಹೇಗಿದೆ ಮೇಡಮ್? ಮೇಡಮ್, ರಾಜಕೀಯದಲ್ಲಿ ಮಹಿಳೆಗೆ ಪ್ರೋತ್ಸಾಹ ಹೇಗಿದೆ ಅಂದ್ರೆ, ಒಂದು ಧುರೀಣ ವ್ಯಕ್ತಿ, ಬಲಿತ ವ್ಯಕ್ತಿ, ಪ್ರಭಾವಿತ ವ್ಯಕ್ತಿ, ಪ್ರತಿಷ್ಠಿತ ವ್ಯಕ್ತಿ, ಅವರ ಶ್ರೀಮತಿಯವರಿಗೆ ಟಿಕೆಟ್ ಸಿಗುತ್ತೆ.
MLA-ಗಾಗ್ಲಿ MP-ಗಾಗ್ಲಿ ಫಸ್ಟ್ ಪ್ರಿಫರೆನ್ಸ್ ಅವರು ಕೊಡ್ತಾರೆ. ಅದು ಹೋಗ್ಬೇಕು ಮೇಡಮ್. ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿತಾ ಇರೋಂತ ಮಹಿಳೆಯರಿಗೆ, ಸಂಘಟನೆ ಮಾಡುವಂತ ಮಹಿಳೆಯರಿಗೆ, ಪಕ್ಷದಲ್ಲಿ ಇರೋಂತವ್ರಿಗೆ ಅದು ಒಂದು ನಗರಸಭಾ ಚುನಾವಣೆ ಆಗ್ಲಿ, MLA-ದಾಗ್ಲಿ, ಯಾವುದೇ ಆಗ್ಲಿ ನೋಡ್ಕೊಂಡು ಕೊಡ್ಬೇಕು ಮೇಡಮ್. ಪ್ರಭಾವಿತ ವ್ಯಕ್ತಿಗಳು ಅಂತ ತಂದು ಎಲ್ಲಿದ್ದವ್ರನೋ ತಂದು ಎಲ್ಲಿಂದನೋ ತಂದು ನಿಲ್ಲಿಸ್ಬಿಡ್ತಾರೆ. ಆವಾಗ ಆ ಮಹಿಳೆ ಪಾಪ ಬಹಳ ಕುಗ್ಗೋಗ್ತಾಳೆ ಮೇಡಮ್. ಯಾರೇ ಆಗಿರ್ಲಿ, ಪಕ್ಷಕ್ಕೆ ನಾನು ಇಷ್ಟೊಂದು ದುಡ್ದು ನನ್ಗೊಂದು ಸ್ಥಾನಮಾನ ಕೊಟ್ಟು ಈಗ ನನಗೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಅವಕಾಶ ಕೊಡ್ಲಿಲ್ವಲ್ಲ ಅಂತ ಬಹಳ ನೊಂದುಕೊಳ್ತಾಳೆ ಮೇಡಮ್. ಇದು ನಂದು ಒಂದು ಕೊರಗು ಇದೆ ಮೇಡಮ್. ಹೌದು, ಯಾಕೆಂದ್ರೆ ಯಾಕೆ ಪ್ರೋತ್ಸಾಹ ಸಿಕ್ತು ಅಂತ ಕೇಳಿದೆ ಅಂತಂದ್ರೆ, ಇದು ಸಾಕಷ್ಟು ನಾವು ನೋಡ್ತಾ ಇದೀವಿ ಇವತ್ತು ಸೊಸೈಟಿಯಲ್ಲಿ. ಬಟ್ ಯಾರು ಒಪ್ಕೊಳಕ್ ರೆಡಿ ಇಲ್ಲ. ಟು ಬಿ ಫ್ರಾಂಕ್, ನಡೀತಾ ಇರೋದು ರಿಯಾಲಿಟಿಯಲ್ಲಿ ಅದೇನೆ ಅಲ್ವಾ? ಎಸ್. ಅಂಡ್ ಮೇಡಮ್, ನಿಮ್ಮ ರಾಜಕೀಯದಲ್ಲಿ ಇಷ್ಟೊಂದು ಅನುಭವದಲ್ಲಿ ಮಹಿಳೆ ಅಂತ ನಿಮ್ಮನ್ನ ಯಾವತ್ತಾದ್ರೂ ಕಡಿಮೆ ಮಾಡಿ ನೋಡಿರೋದು, ಕಡಿಮೆಯಾಗಿ ಟ್ರೀಟ್ ಮಾಡಿರೋದು ಒಂದು ಅನುಭವಗಳೇನಾದ್ರೂ ಇದೆಯಾ? ಇದೆ ಮೇಡಮ್, ಸಾಕಷ್ಟು ಸಿಗುತ್ತೆ. ಅದನ್ನ ಹೇಳ್ಬೇಕು ಅಂತಾನೆ ಅಲ್ವಾ ಕೇಳ್ತಿರೋದು? ಸಾಕಷ್ಟು ಸಿಗುತ್ತೆ. ಹೌದು, ಏನು ಮಾಡಕ್ ಆಗಲ್ಲ ಮೇಡಮ್. ಯಾಕಂದ್ರೆ ನಾವು ಪಕ್ಷಕ್ಕೆ ಕಟ್ಟಬದ್ಧ, ನಮ್ಮನ್ನ ಬಾಂಡಿಂಗ್ ಅದಕ್ಕೆ ಅಷ್ಟು ನಾವು ಇದ್ ಮಾಡ್ಕೊಂಡ್ಬಿಟ್ಟಿದೀವಿ, ನಮ್ಮನ್ನ ತೊಡಗಿಸ್ಕೊಂಡ್ಬಿಟ್ಟಿದೀವಿ. ಪಕ್ಷ ಬಿಜೆಪಿ ಅಂದ್ರೆ ನಾವು ಅಂದ್ರೆ ಬಿಜೆಪಿ, ಆ ರೀತಿಯ ಬಾಂಡಿಂಗ್ ಇರೋದ್ರಿಂದ ಹೇಳೋದಕ್ಕೊಂಥರ ಸ್ವಲ್ಪ ಮನ್ಸಿಗೆ ಕಸಿಬಿಸಿ ಅನ್ಸುತ್ತೆ ಅಂತ ಅನ್ಕೋತೀನಿ ಮೇಡಮ್. ಖಂಡಿತ ಅನುಭವಗಳಾಗಿದೆ, ಒಟ್ಟಾರೆ ಆಗಿದೆ ಮೇಡಮ್. ಕಡಿಮೆ ಮಾಡಿ ಟ್ರೀಟ್ ಮಾಡಿರೋದು. ಮತ್ತೆ ನಮ್ಮಲ್ಲೆಲ್ಲ ಸಮಾನತೆ ಇದೆ ಅಂತಾರೆ, ಎಲ್ಲಿ ಸಮಾನತೆ ಇದೆ? ಸಮಾನತೆ ಇಲ್ಲ ಮೇಡಮ್. ಸ್ವಲ್ಪ ಹೆಣ್ಣು ಅವಳು ಗಟ್ಟಿಯಾಗಿ ನಿಲ್ಬೇಕು, ಅವಳ ಧ್ವನಿ ಗಟ್ಟಿಯಾಗಿರ್ಬೇಕು. ಆಗ ಅವಳ ಜೊತೆಗೆ ಸ್ವಲ್ಪ ಹಣನೂ ಇರ್ಬೇಕು. ಹಣ ಇದ್ರೆ ಅವಳ ಜೊತೆ ಹಿಂದೆ ಜನ ಇದಾರ ಅಂತ ಕೂಡ ನೋಡ್ತಾರೆ. ಜನನೂ ಇರ್ಬೇಕು, ಹಣ ಇರ್ಬೇಕು, ಎಲ್ಲಾ ಬಲಗಳಿದ್ರೆ ಅವಳು ಗಟ್ಟಿ ಧ್ವನಿಯಾಗಿ ಮಾತಾಡಿದ್ರೆ ಖಂಡಿತ ಸ್ವಲ್ಪ ಸಿಗ್ಬೋದು ಮೇಡಮ್. ರಾಜಕೀಯದಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಧ್ವನಿ ಗಟ್ಟಿಯಾಗೇ ಇರ್ಬೇಕು ಮೇಡಮ್. ಯಾಕಂದ್ರೆ ಮೆತ್ತುವಾದ್ರೆ ಮೆತ್ತಿಗಿದಾಳೆ ಬಿಡು ಅಂತ ಹಾಗೆ ಇದ್ ಮಾಡ್ಬಿಡ್ತಾರೆ ಮೇಡಮ್. ಸ್ವಲ್ಪ ಜೋರಾಗೇ ಇರ್ಬೇಕು. ಖಂಡಿತ. ಸೊ ಮತ್ತೆ ನೀವು ಈ ಟೈಲರಿಂಗ್ ಫೆಡರೇಷನ್ ಅಲ್ಲಿ ಡೈರೆಕ್ಟರ್ ಆಗಿದ್ರಲ್ಲ, ಆ ಟೈಲರಿಂಗ್ ಬಗ್ಗೆ ನಿಮ್ಮ ಅನುಭವಗಳೇನು ಮೇಡಮ್? ಮೇಡಮ್, ಟೈಲರಿಂಗ್ ಫೆಡರೇಷನ್ ಅಲ್ಲಿ ನಾನು ನಮ್ಮ ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿ 3ನೇ ದಿನಕ್ಕೆ ನನಗೆ ಕರ್ನಾಟಕ ರಾಜ್ಯ ಟೈಲರಿಂಗ್ ಫೆಡರೇಷನ್ ನಲ್ಲಿ ನನ್ನನ್ನ ನಾಮನಿರ್ದೇಶಿತ ಸದಸ್ಯಳು ಮಾಡಿದ್ರು ಮೇಡಮ್ ಸರ್ಕಾರದಿಂದ. ಮತ್ತೆ TAPCMS ಅಂತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯವಸಾಯೋತ್ಪನ್ನ ಸಹಕಾರ ಸಂಘದಲ್ಲಿ ಕೂಡ ನನ್ನನ್ನ ಸದಸ್ಯರನ್ನಾಗಿ ಡೈರೆಕ್ಟರ್ನಾಗಿ ಮಾಡಿದ್ರು ಮೇಡಮ್. ಅದು ಏಕೆ ಅಂದ್ರೆ ಪಕ್ಷದಲ್ಲಿ ಈಕೆ ನಿಷ್ಠಾವಂತ ಕಾರ್ಯಕರ್ತರಿದೆ. TAPCMS ಡೈರೆಕ್ಟರ್ ಮಾಡಿದಾಗ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ರು. ಮತ್ತೆ ಅದಾಗಿದ್ದು 1 ವರ್ಷಕ್ಕೆ ನನ್ನ 1.5 ವರ್ಷಕ್ಕೇನೋ ಮತ್ತೆ ಟೈಲರಿಂಗ್ ಫೆಡರೇಷನ್ ಅಲ್ಲಿ ನಾಮಿನೇಷನ್ ಮಾಡಿದ್ರು ಮೇಡಮ್. ಆಗ ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿ ಆಗಿದ್ರು ಮೇಡಮ್. ಇಬ್ಬರಿಗೂ ಕೂಡ ಯಡಿಯೂರಪ್ಪ ಸರ್ಗೆ ಮತ್ತೆ ನಮ್ಮ ಸದಾನಂದ ಗೌಡ್ರಿಗೆ ಇಬ್ಬರಿಗೂ ಕೂಡ ನಾನು ಈ ಮೂಲಕ ನನ್ನ ಅನಂತ ವಂದನೆಗಳನ್ನ ಸಲ್ಲಿಸ್ತೀನಿ ಮೇಡಮ್. ಯಾಕಂದ್ರೆ ಅದು ಚುನಾವಣೆಗೆ ನಿಂತು ನಾವು ಗೆದ್ದು ಎಷ್ಟು ನಿಮ್ಗೆ ಗೊತ್ತಿದೆ, ಈಗ ಚುನಾವಣೆ ಅಂದ್ರೆ ಯಾವ ರೀತಿ ಹೇಗೆ ಅನ್ನೋದೆಲ್ಲ ಗೊತ್ತಿದೆ. ನಾನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಆ ರೀತಿ ಎಲ್ಲ ನಾನು ಫೇಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಮೇಡಮ್. ಆದ್ರೂ ನನ್ನನ್ನ ಸರ್ಕಾರದಿಂದ ನಾಮನಿರ್ದೇಶಿತ ಸದಸ್ಯಳನ್ನಾಗಿ ಮಾಡಿ ನನ್ಗೆ ಟೈಲರಿಂಗ್ ಬಗ್ಗೆ ಒಳ್ಳೆ ಇದಿದೆ ಮೇಡಮ್. ನಮ್ಮ ಫೆಡರೇಷನ್ ನಿಂದ ಎಲ್ಲ ಗೌರ್ಮೆಂಟ್ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆಲ್ಲ ಯೂನಿಫಾರ್ಮ್ ಹೋಗ್ತಾ ಇತ್ತು ಮೇಡಮ್. ಅತ್ಯಂತ ಕಡಿಮೆ ದರದಲ್ಲಿ ಹೋಗ್ತಿತ್ತು ಬಟ್ಟೆಗಳೆಲ್ಲ, ತುಂಬಾ ಚೆನ್ನಾಗಿ ನಡೀತಿತ್ತು. ಅದಕ್ಕೆ ಸರ್ಕಾರ ಸ್ವಲ್ಪ ಹೆಚ್ಚಿನ ಅನುದಾನ ಎಲ್ಲ ಕೊಡ್ಲಿಲ್ಲ. ಪಾಪ ಅವರು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿನ ಸೆಕ್ರೆಟರಿ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಚೆನ್ನಾಗಿತ್ತು ಮೇಡಮ್. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸರ್ಕಾರಿ ಮಕ್ಕಳಿಗೆ ಯೂನಿಫಾರ್ಮ್ಗೆಲ್ಲ ನಮ್ಮ ಟೈಲರಿಂಗ್ ಫೆಡರೇಷನ್ ಇಂದಾನೆ ಬಟ್ಟೆ ಸಪ್ಲೈ ಆಗ್ತಾ ಇದೆ. ಹಾಗಾದ್ರೆ ಈ ಮಹಿಳೆ ರಾಜಕೀಯದಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಹಿಂದುಳಿದಿದ್ದಾಳೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ನೀವೇನೇ ಹೇಳ್ತೀರಾ? ಖಂಡಿತ ಮೇಡಮ್, ಹಿಂದುಳಿದಿದ್ದಾಳೆ. ಯಾಕೆ ಅಂದ್ರೆ ಅವಳು ಗಂಡ ಮಕ್ಕಳು ಮನೆ ಕುಟುಂಬ ಅನ್ನೋದ್ರಲ್ಲೇ ಕಳೆದು ಹೋಗ್ತಾ ಇದ್ದಾಳೆ. ಸ್ವಲ್ಪ ಈಚೆ ಬರ್ಬೇಕು ಮೇಡಮ್. ಅವರು ಕೂಡ ಮನ್ಸು ಮಾಡ್ಬೇಕು. ಸರ್ಕಾರ ಕೂಡ 33% ಅಂತ ಬಿಟ್ಟಿದ್ದಾರೆ, ಹೇಳಿದ್ದಾರೆ. ಹೇಳಿದ್ದಾರೆ, ಹೆಣ್ಮಕ್ಳಿಗಾಗಿ ಮೀಸಲಾತಿ ಅಂತ ಹೇಳಿದ್ದಾರೆ. ಈ ಮೀಸಲಾತಿಯನ್ನು ನಮಗ್ ಬೇಕಿಲ್ಲ, ನಾವೇ ಹೋಗಿ ತಗೋಬೇಕು. ಈಗ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆ ಇದ್ದಾಳೆ ಮೇಡಮ್. ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿ, ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾಗ ರಾಜಕೀಯದಲ್ಲೂ ಸ್ವಲ್ಪ ಹೆಚ್ಚು ಗುರುತಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್. ಬರ್ಬೇಕು, ಮಹಿಳೆಯರು ಮುಂದೆ ಬರ್ಬೇಕು. ಅಡಿಗೆ ಮನೆ ಸ್ವಲ್ಪ ಕಮ್ಮಿ ಮಾಡಿ. ನಾನು ಎಲ್ರಿಗೂ ಅದೇ ಅಡಿಗೆ ಮನೆ ಕಮ್ಮಿ ಮಾಡಿದ್ರೆ ಅಡಿಗೆ ಮಾಡೋರು ಯಾರು? ಏನೋ 3 ಟೈಮು ನಾವು ಅಡಿಗೆ ಮಾಡ್ಕೊಂಡೇ ಇದ್ರೆ ಆಗಲ್ಲ. ಏನೋ 1 ಟೈಮ್ ಮಾಡಿದ್ 2 ಟೈಮ್ ತಿನ್ನೋಣ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಹೇಗೋ ಒಂದು
ಅಡ್ಜಸ್ಟ್ಮೆಂಟ್ ಗಂಡ ಹೆಂಡತಿ ಇಬ್ರು ಹೌದು, ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಅಡ್ಜಸ್ಟ್ಮೆಂಟ್ ಆಗೇ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಆದಾಗ ಹಾಗೆ ಆಗುತ್ತೆ madam. ಸ್ವಲ್ಪ ಪುರುಷರು ಅಣ್ಣ ತಮ್ಮಂದ್ರು ಅವ್ರನ್ನು ಕೂಡ ನಾನು ಕೇಳ್ತಾ ಇದ್ದೀನಿ, ಸ್ವಲ್ಪ ನಿಮ್ಮ ಹೆಣ್ಮಕ್ಳು ಅವಕಾಶಗಳು ಕೊಡಬೇಕು, ಬರ್ಬೇಕು, ನನ್ನ ಹೆಂಡತಿ ಗುರ್ತಿಸ್ಕೊಳ್ಬೇಕು ಸಮಾಜದಲ್ಲಿ ಅನ್ನೋ ಮನೋಭಾವನೆ ಅವ್ರಿಗೂ ಇರ್ಬೇಕು. ಹೌದು, ಇವ್ರಿಗೂ ಮಹಿಳೆಯರಿಗೂ ಇರ್ಬೇಕು ಮೇಡಮ್. ಹೌದು. ಯಾಕೆಂದ್ರೆ ಇದು ಸ್ವಲ್ಪ ವಿಚಾರ ಮಾತಾಡುವಂತ ವಿಚಾರನೇ ಮೇಡಮ್. ಯಾಕೆಂತಂದ್ರೆ ಯಾಕೆ ನಿಮ್ಮ ಅಭಿಪ್ರಾಯ ಕೇಳಿದೆ ಅಂತಂದ್ರೆ, ನಾನು ಈಗ ನೀವು ಹೇಳಿದ್ರಿ ಅಡಿಗೆ ಮನೆಗೆ ಸೀಮಿತ ಆಗ್ಬಿಟ್ಟಿದ್ದಾಳೆ ಅಂತ. ನೀವು ಇನ್ನೂ ಒಂದು ಮಾತು ಹೇಳಿದ್ರಿ, ಇಲ್ಲಿ ಬಂದಿರೋ ಎಲ್ಲ ಮಹಿಳೆಯರು ಒಂದು ಮಾತು ಹೇಳಿದ್ದಾರೆ, ಏನು ಅಂತಂದ್ರೆ ನಮ್ಗೆ ಸಪೋರ್ಟ್ ಇದೆ, ಸಪೋರ್ಟ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಫ್ಯಾಮಿಲಿ ಸಪೋರ್ಟ್ ಇದೆ ನೋಡಿ. ಇವಾಗ ಸಪೋರ್ಟ್ ಮಾಡಿರೋರ್ನ ಯಾರು ಇವತ್ತು ಮಹಿಳೆ ಯಾರನ್ನ ಮರ್ತಿಲ್ಲ. ಅದು ಗಂಡ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಸೊ ಆಕೆ ಗೆಲುವಿಂದ ನಿಮಗೂ ಗೆಲುವು ಸಿಗುತ್ತಲ್ಲ. ಸೊ ಹಾಗಿದ್ದಾಗ್ಲೂ ಯಾಕೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ? ಅವರು ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ನಿಮ್ಗೆ. ಹೆಣ್ಣು ಯಾವುದೇ ವಿಷಯದಲ್ಲಾಗ್ಲಿ ಸ್ವಲ್ಪ ಅತಿರೇಕಕ್ಕೆ ನಾವು ಬೇಗನೆ ಭಾವೋದ್ವೇಗ ಅತಿರೇಕ ಎಲ್ಲ ನಾವು ಒಳಗಾಗ್ಬಿಡ್ತೀವಿ. ನಮ್ಮ ಹೃದಯ ನಮ್ಮ ಮನಸ್ಸಿರೋದು ಆ ರೀತಿ. ಅದನ್ನೆಲ್ಲ ಸ್ವಲ್ಪ ನಾವು ಕಮ್ಮಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅವ್ರಿಗೊಂಚೂರು ಭಯ ಇರುತ್ತೆ. ಹೊರಗಡೆ ಅಷ್ಟು ಫ್ರೀ ಆಗಿ ಬಿಟ್ರೆ ಎಲ್ಲಿ ಇವಳು ಏನು ಗಲಾಟೆಗಳು ತಂದು ಬಿಡ್ತಾಳೋ, ಎಲ್ಲಿ ಏನು ಇದಾಗ್ಬಿಡುತ್ತೋ ಅನ್ನೋದೊಂದು ಭಯ ಇರುತ್ತೆ. ಆ ಭಯ ಕೂಡ ಇದಕ್ಕೆ ಕಾರಣ ಇರಬಹುದು. ಹೌದು, ಒಂದ್ ರೀತಿ ಭಯ ಇದ್ರು ಕೂಡ ಇವತ್ತು ಸಾಕಷ್ಟು ಮಹಿಳೆಯರು ಒಂದು ತುಂಬಾ ಧೈರ್ಯಯುತವಾಗಿ ಅವ್ರನ್ನ ಸೆಕ್ಯೂರ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇದೆ ಮೇಡಮ್. ಯಾಕೆಂದ್ರೆ ಈಗ ಎಲ್ಲಾ ಕ್ಷೇತ್ರದಲ್ಲೂ ಇವಾಗ ಯಾವಾಗ್ಲೂ ಏನು ಮನೆಯವರು ಯಾವನ ಕಾವಲಿರೋಕ್ ಆಗಲ್ವಲ್ಲ. ಸೊ ಆಕೆ ರಕ್ಷಣೆ ಮಾಡ್ಕೊಂಡು ಇವತ್ತು ದುಡಿತಾ ಇದ್ದಾಳಲ್ಲ ಸಾಕಷ್ಟು ಕ್ಷೇತ್ರದಲ್ಲಿ. ಬಟ್ ದುಡಿತಾ ಇರೋಂತ ಹೆಣ್ಮಕ್ಳಿಗೆ, ಇಂಟ್ರೆಸ್ಟ್ ಇರುವಂತ ಹೆಣ್ಮಕ್ಳಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ. ಮಾಡ್ಕೊಡ್ಬೇಕು ಮೇಡಮ್. ಯಾರು ಮಾಡ್ಕೊಡೋರು? ನಾವು ತಗೋಬೇಕು, ಅವರು ಮಾಡ್ಕೊಡ್ಬೇಕು, ಅವರು ಯೋಚನೆ ಮಾಡ್ಬೇಕು. ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿರುವಾಗ ಹೆಣ್ಣು ಸಮಾಜವನ್ನ ನಡ್ಸೋದಕ್ ಸಾಧ್ಯ ಇಲ್ವೇ? ಖಂಡಿತ ನಡೆಸ್ತಾಳೆ ಮೇಡಮ್. ಅವಕಾಶಗಳು ಮಾಡ್ಕೊಡ್ಬೇಕು. ಅವಕಾಶನ ನಾವು ಪಡ್ಕೋಬೇಕು ಅಂದ್ರೆ ತಪ್ಪಾಗುತ್ತೆ, ಕಿತ್ಕೋಬೇಕು ಅಂತ ಅಷ್ಟೇ. ಕೆಲವೊಂದ್ಸಲ ಕಿತ್ಕೋಬೇಕಾಗುತ್ತೆ ಅಂತ ಅಂದ್ರೆ ಹೌದು ಮೇಡಮ್. ನಾವ್ ಎಲ್ಲೋ ಅಂದ್ರೆ ಫೈಟ್ ಅನ್ನೋದು ಮಾಡ್ಬೇಕಿಲ್ಲ. ಹೌದೌದು ಅಲ್ವಾ? ಈಗ ಪಾಲಿಟಿಕ್ಸ್ ಅಂದ್ರೆ ಫೈಟಿಂಗ್ ಟೋಟಲಿ. ಈಗ ನಾವು ಫೈಟ್ಸ್ ನೋಡ್ತಾ ಇದ್ರೆ ಅದು ಒಂದು ಫೈಟ್ ನ್ಯಾಯಯುತವಾಗಿ ಇಲ್ದಿದ್ರು ಫೈಟ್ ಮಾಡ್ಬೇಕಾದ್ರೆ ನಾವು ನ್ಯಾಯಯುತವಾಗಿ ಫೈಟ್ ಮಾಡೋದ್ರಲ್ಲಿ ಬಹುಶಃ ತಪ್ಪೇನಿಲ್ಲ ಅನ್ಸುತ್ತೆ. ಓಕೆ, ಮತ್ತೆ ಇವಾಗ ನಾವು ಮೀಸಲಾತಿ ಕೊಡ್ತೀವಿ, ನಾವು ಈಗ ವುಮೆನ್ಸ್ ಡೇ ಮಾಡ್ಬೇಕಾದ್ರೆ ಎಷ್ಟೊಂದ್ ಜನ ಎಲ್ಲಾರು ಮಾತಾಡ್ತಾರೆ ಮಹಿಳೆ ಮುಂದುವರಿಬೇಕು ಹಾಗೆ ಹೀಗೆ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜದಲ್ಲಿ ಮಹಿಳೆಗೆ ಪುರುಷನಿಗೆ ಸಮಾನವಾಗಿ ಮಹಿಳೆಗೆ ಸ್ಥಾನ ಕೊಟ್ಟಿದ್ದಾರಾ? ಪುರುಷನಿಗೆ ಸಮಾನವಾಗಿ ಸ್ಥಾನ ಕೊಟ್ಟಿಲ್ಲ ಮೇಡಮ್. ಹಾಗೆ ನೋಡಿದ್ರೆ ಹಿಂದಿನ ಕಾಲಕ್ಕಿಂತ ಈಗ ಉತ್ತಮ ಅಲ್ವೇ? ಪರವಾಗಿಲ್ಲ, ಪರವಾಗಿಲ್ಲ. ನಾಟ್ ಗುಡ್ ನಾಟ್ ಬ್ಯಾಡ್ ಅಂತ ಇದೆ. ಪರವಾಗಿಲ್ಲ ಮೇಡಮ್. ಇನ್ನು ಮುಂದೆ ಮಹಿಳೆಗೆ ಅವಕಾಶ ಸಿಕ್ಕರೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಮುಂದೆ ಬರ್ಬಹುದು ಅಂತ ಅನ್ಕೊಳ್ತೀನಿ ಮೇಡಮ್. ಈಗ ಈಕ್ವಾಲಿಟಿ ಬರ್ತಾ ಇದೆ ಮೇಡಮ್ ಪುರುಷರಲ್ಲಿ ಮಹಿಳೆಯರಲ್ಲಿ. ಉದಾಹರಣೆಗೆ ನನ್ನ ಮಗ ಸೊಸೆನೆ ತಗೊಳ್ಳಿ. ಮಗ ಒಂದ್ ಕೆಲಸ ಮಾಡ್ರೆ ಸೊಸೆ ಒಂದ್ ಕೆಲಸ ಮಾಡ್ತಾಳೆ ಮನೆಯಲ್ಲಿ, ದೊಡ್ಡ ಮಗ ಸೊಸೆ. ಈಗ ಇತ್ತೀಚೆಗೆ ನನ್ನ ಚಿಕ್ಕ ಮಗನ್ ಮದ್ವೆ ಆಯ್ತು ಮೇಡಮ್. ಅವನು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಅನ್ನೋದು ಇರಬೇಕು. ಈಗಿನ ಮಕ್ಕಳಲ್ಲಿ ಈಗಿನ ಜನರೇಷನ್ ಅಲ್ಲಿ ಅದಿದೆ ಮೇಡಮ್. ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದೆ ನಮ್ಮಲ್ಲಿ ಸ್ವಲ್ಪ. ಆದ್ರೂ ನಮ್ಮ ಮನೆಯವ್ರು ಪರವಾಗಿಲ್ಲ ಮೇಡಮ್, ನನ್ನನ್ನ ಫ್ರೀ ಬಿಟ್ಟಿದ್ರು ಎಲ್ಲ ಕಡೆ. ನಾನು ಅವ್ರಿಗೆ ತುಂಬಾ ಆಭಾರಿಯಾಗಿದ್ದೀನಿ, ನನ್ನ ಯಜಮಾನ್ರಿಗೆ. ಖಂಡಿತ ಮೇಡಮ್. ನಮ್ ಕಡೆಯಿಂದ ನಿಮ್ ಕುಟುಂಬಕ್ಕೆ ಧನ್ಯವಾದ ತಿಳಿಸ್ತೀವಿ. ಯಾಕೆಂದ್ರೆ ಒಂದು ಮಹಿಳೆ ಮುಂದುವರಿಯೋದಕ್ಕೆ ಒಂದು ಕುಟುಂಬ ಕಾರಣ ಆಗುತ್ತೆ. ಅವ್ರ ಮದ್ವೆ ಆಗಿದ್ರೆ ಗಂಡ ಕಾರಣ ಆಗ್ತಾರೆ, ಹೆತ್ತ ತಂದೆ ತಾಯಿ ಮಕ್ಕಳು ಎಲ್ಲರೂ ಕಾರಣ ಆಗ್ತಾರೆ. ಒಂದು ಮಹಿಳೆಯ ಒಂದು ಅಭಿವೃದ್ಧಿ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡ್ರಿ. ನೀವು ಕಳ್ಕೊಳ್ಳೋ ಅಂತದ್ ಏನೂ ಇಲ್ಲ. ಯಾಕೆಂದ್ರೆ ಒಂದು ಸಪೋರ್ಟ್ ಅನ್ನೋದು ಇದ್ದಾಗ ಅವ್ರಿಗೂ ಒಂದು ಸಾಕಷ್ಟು ಧೈರ್ಯ ಇರುತ್ತೆ. ಖಂಡಿತ ನೀವು ಪ್ರೋತ್ಸಾಹ ಕೊಡಿ ಸರ್. ಎಲ್ರ ಮನೆಯಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ, ಪ್ರೋತ್ಸಾಹ ಕೊಡಿ, ಮುಂದೆ ಬಿಡಿ. ಹೆಣ್ಮಕ್ಳನ್ನ ನೀವು ಹಿಡಿದಿಟ್ಕೊಂಡ್ರೆ ಅವರಲ್ಲಿ ಇರುವಂತಹ ನಾಲೆಡ್ಜ್, ಜ್ಞಾನ ಎಲ್ಲ ಪಾಪ ನಚಿಸೋಗ್ಬಿಡುತ್ತೋ ಏನೋ, ಅಡಿಗೆ ಮನೆಗೆ ಸೀಮಿತವಾಗುತ್ತೋ ಏನೋ ಅಂತ ನಾನು ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಸರ್. ಅವರಲ್ಲಿರೋ ನಾಲೆಡ್ಜ್ ಗುರುತಿಸಿ ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅದ್ರಲ್ಲಿ ಬಿಡಿ. ಖಂಡಿತವಾಗ್ಲು ನಿಮ್ಗೆ ಒಳ್ಳೆ ಹೆಸರು, ಕುಟುಂಬಕ್ಕೆ ಎಲ್ಲ ಒಳ್ಳೆ ಹೆಸರು ತರ್ತಾರೆ. ಹೌದು, ನಮ್ಗೆ ಆ ಭಾವನೆ ಇರ್ಲಿ. ಇಲ್ಲಿ ಮಹಿಳೆಯರಿಗೂ ಇರ್ಬೇಕು, ಮತ್ತೆ ಪ್ರೋತ್ಸಾಹ ಕೊಡುವಂತವ್ರಿಗೂ ಇರ್ಬೇಕು. ಇಲ್ಲಿ ನಾವ್ ಯಾವುದೇ
ವ್ಯಕ್ತಿಪರ ಯಾವುದೇ ಇಂಡಿವಿಜುವಲ್ ಆಗಿ ನಾವು ಮಾತಾಡ್ತಾ ಇಲ್ಲ, ನಾವು ಒಟ್ಟಾರೆ ಸೊಸೈಟಿನ ತಗೊಂಡು ಮಾತಾಡ್ತಾ ಇದೀವಿ. ಯಾಕೆಂದ್ರೆ ಇಲ್ಲಿ ಮಹಿಳೆಯನ್ನ ಬಿಟ್ಟಾಗ ಆಕೆಯು ತನ್ನ ಒಂದು ಸರಹದ್ದಿನಲ್ಲಿರ್ಬೇಕು. ಮನೆಯಲ್ಲಿ ಪ್ರೋತ್ಸಾಹ ಕೊಡುವಂತವ್ರು ಒಂದು ಸರಹದ್ದಿನಲ್ಲಿ ಇರಮ್ಮ ಅಂತ ಹೇಳ್ಬಿಟ್ಟು ಅವರು ಒಂದು ಗೈಡೆನ್ಸ್ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಇನ್ನೂ ಒಂದ್ ಸ್ವಲ್ಪ ಧೈರ್ಯ ಅನ್ನೋದು ಬರುತ್ತೆ. ಸೊ ನಾವು ಮರ ಪೂರ್ತಿ ಹತ್ತಿಸಕ್ ಆಗ್ದಿದ್ರು ಒಂದ್ ರೀತಿ ಪುಷ್ ಆದ್ರೂ ಮಾಡ್ಬೇಕು, ಸ್ವಲ್ಪ ಆದ್ರೂ ಒಂದಷ್ಟು ಕೈಲಾದಷ್ಟು ಒಂದು ಸಹಾಯ ಮತ್ತೆ ಪ್ರೋತ್ಸಾಹ ಅನ್ನೋದು ಕೊಡ್ಬೇಕು. ಮತ್ತೆ ಈಗ ಒಂದ್ ರೀತಿ ನಾವು ತಗೋಬೇಕಂದ್ರೆ ನೀವು ಹೇಳಿದ್ರಿ ಓಕೆ, ಇವಾಗ ಒಂದಷ್ಟು ಜನ ಮಹಿಳೆಯರು ಮುಂದುವರೆದಿದ್ದಾರೆ, ಸಮಾಜಮುಖಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ನಾನು ಸಹ ಒಪ್ಕೊಳ್ತೀನಿ. ಆದ್ರೆ ಇನ್ನೂ ಎಲ್ಲೋ ಒಂದು ಕಡೆ ಶೋಷಣೆಗಳು ಮತ್ತೊಂದು ನಡೀತಾನೆ ಇದೆ, ವರದಕ್ಷಿಣೆ ಕಿರುಕುಳಗಳು ಎಲ್ಲಾನು ಇದೆ. ಬಟ್ ಇವಾಗ ಇದಕ್ಕೆಲ್ಲ ನಾವು ತಗೊಂಡಾಗ ಮತ್ತಷ್ಟು ಕೆಲವರು ಅಂತಾರೆ ಆಧುನಿಕ ಯುಗದಲ್ಲಿ ಮಹಿಳೆ ತುಂಬಾನೇ ಸ್ವತಂತ್ರ ಆಗ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ನಾವು ಕೇಳ್ತಾ ಇರ್ತೀವಿ. ಅದ್ರ ಪಾಸಿಟಿವ್ ಆಗು ಕೇಳ್ತೀವಿ, ನೆಗೆಟಿವ್ ಆಗು ಕೇಳ್ತೀವಿ. ಇಲ್ಲಿ ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ರಾಜಕೀಯ ಅನುಭವದಲ್ಲಿ ಈಗ ಮಹಿಳೆ ಇನ್ನ ಹಿಂದುಳಿದಿದ್ದಾಳೆ, ಆಕ್ಚುಲಿ ಇನ್ನ ಮುಂದೆ ಬರಬೇಕು. ಈಗ ನಾವು ಬೇರೆ ಎಲ್ಲಾ ಕ್ಷೇತ್ರಗಳನ್ನ ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರೆದಿದ್ದಾರೆ ಆಯ್ತಾ. ನಾವೀಗ ರಾಜಕೀಯದಲ್ಲಿ ತಗೊಂಡಾಗ ಹಾಗಾದ್ರೆ ಈಗ ಎಲ್ಲಾ ಪೋಸ್ಟ್ಗಳು ಮಹಿಳೆಯರ ಪೋಸ್ಟ್ಗಳು ಕಡಿಮೆ ಇದೆಯಲ್ಲ. ಈಗ ಹಾಗಾದ್ರೆ ಮಹಿಳೆ ಹಿಂದುಳಿದಿರೋದಕ್ಕೆ ಈಗ ನೀವು ಸಮಾಜ ಕಾರಣ ಅಂತೀರಾ ಅಥವಾ ಮಹಿಳೆ ಕಾರಣ ಅಂತೀರಾ? ಮೇಡಮ್ ಒಂದ್ ರೀತಿ ಹೇಳ್ಬೇಕಂದ್ರೆ ಸಮಾಜನೂ ಕಾರಣ ಇದೆ, ಮಹಿಳೆನೂ ಕಾರಣ ಇದ್ದಾರೆ ಮೇಡಮ್. ಯಾಕಂದ್ರೆ ಎರಡೂ ಕಡೆಯಿಂದ ತಪ್ಪಾಗಿದೆ ಮೇಡಮ್. ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಅಂತ ಎರಡೂ ಕಡೆಯಿಂದನೂ ಕಾರಣ ಆಗಿದೆ. ಎಲ್ಲಿ ಪೋಸ್ಟ್ ಗಳು ಖಾಲಿ ಇದೆ ಅಲ್ಲಿ ಹುಡುಕಿ ಮಹಿಳೆಯರನ್ನ ಖಂಡಿತ ಆ ಪೋಸ್ಟ್ ಗೆ ಕೊಡ್ಬೇಕು, ಅವ್ರಿಗೊಂದು ಜವಾಬ್ದಾರಿ ಕೊಡ್ಬೇಕು. ಮತ್ತೆ ಮಹಿಳೆಯನ್ನು ಕೂಡ ನಾನು ಗುರ್ತಿಸ್ಕೊಳ್ಬೇಕು, ನಾನು ಒಂದು ಒಳ್ಳೆ ಹೆಸರು ಮಾಡ್ಬೇಕು. ಇರುವಂತ 4 ದಿನದ ಜೀವನದಲ್ಲಿ ಬರೀ ಅಡಿಗೆ ಮನೆಗೆ ನನ್ನ ಜೀವನ ಸೀಮಿತವಾದ್ರೆ ಚೆನ್ನಾಗಿರಲ್ಲ ಅಂತ ಅವಳಲ್ಲೂ ಅದ್ ಬರ್ಬೇಕು ಮೇಡಮ್. ಬರೀ 4 ಗೋಡೆಗಷ್ಟೇ ಸೀಮಿತವೇ ಅಂತ ಒಂದು ಹಾಡು ಬೇರೆ ಇದೆಯಲ್ಲ, ಸ್ತ್ರೀ ಎಂದರೆ ಅಷ್ಟೇ ಸಾಕು ಅದರಲ್ಲಿ. ಹಾಗೆ ಸ್ತ್ರೀ ಅಂದ್ರೆ ಅಷ್ಟೇ ಸಾಕಾಗಲ್ಲ ಮೇಡಮ್, 4 ಗೋಡೆಗೆ ಸೀಮಿತವಾಗಿರ್ಬಾರ್ದು. ಹೊರಗಿನ ಪ್ರಪಂಚನೂ ಕೂಡ ತಿಳ್ಕೋಬೇಕು. ಈಗ ನಮ್ಮ ಕೇರಳ ಕಡೆ ಹೆಣ್ಮಕ್ಳುಗಳು ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ದೇಶದಲ್ಲಿ ಹೋಗಿ ಓದ್ತಾ ಇದ್ದಾರೆ. ಅದೇ ನಮ್ಮ ಮಕ್ಕಳನ್ನ ನಾವು ಕಳ್ಸೋದೇ ಇಲ್ಲ ನೋಡಿ, ನಾವು ಇನ್ನೂ ಎದುರ್ಕೊಳ್ತೀವಿ, ಬೈದಲ್ಲೇ ಇದೀವಿ, ಕಳ್ಸೋದಿಲ್ಲ. ಅಷ್ಟು ದೂರ ಎಲ್ಲ ಓದೋದಕ್ಕೆಲ್ಲ ಆ ಮಕ್ಳು ಎಷ್ಟು ಬೋಲ್ಡ್ ಆಗಿದ್ದಾರೆ, ಎಷ್ಟು ಧೈರ್ಯವಾಗಿರ್ತಾರೆ. ಆ ರೀತಿ ನಮ್ಮ ಹೆಣ್ಮಕ್ಳಲ್ಲೂ ತುಂಬಬೇಕು ಮೇಡಮ್. ಹೌದು, ಧೈರ್ಯ ತುಂಬಬೇಕು, ಮುಂದೆ ಕಳಿಸ್ಬೇಕು. ಹೌದು ಮೇಡಮ್. ಈಗ ಸಾಕಷ್ಟು ಜನ ನೀವು ಹೇಳಿದ್ರಿ ಮಹಿಳೆಯರನ್ನ ಪ್ರೋತ್ಸಾಹ ಕೊಡ್ತಾ ಇರುವಂತವ್ರು ತುಂಬಾ ಜನ ಇದ್ದಾರೆ, ಪುರುಷರು ಇದ್ದಾರೆ. ನಾನು ಅವ್ರಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದ್ರೆ ಮುಂದುವರಿರಿ ಅಂತ ಬಿಟ್ಟಿರೋ ತಂದೆ ತಾಯಿಗಳಿದ್ದಾರೆ, ಗಂಡ ಇದ್ದಾರೆ, ಮಕ್ಳಿದ್ದಾರೆ. ಇವ್ರಿಗೆಲ್ಲರಿಗೂ ಸಹ ಎಲ್ಲಾ ಮಹಿಳೆಯರು ಅಭಾರಿ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಒಂದಷ್ಟು ಪ್ರೋತ್ಸಾಹ ಕೊಡ್ತಾ ಇರೋದು ಎಲ್ಲರಿಗೂ ಸಂತೋಷ ಕೊಡುವಂತದ್ದು. ಎಲ್ಲೋ ಒಂದ್ ಕಡೆ ಇದೆಯಲ್ಲ ಈಗೋ ಅನ್ನೋದು, ಅದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮೇಡಮ್. ಇದು ಜಾಸ್ತಿ. ಹೆಣ್ಮಕ್ಳು ಚೆನ್ನಾಗಿ ಓದಿರ್ತಾರೆ ಮೇಡಮ್, ಅವರು ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಓದಿರ್ತಾರೆ. ಗಂಡಸರು ಅವ್ರ ಈಕ್ವಲೇ ಓದಿರ್ತಾರೆ. ಹೌದೌದು. ಅದೇನಾಗಿದೆ, ಇಬ್ರಲ್ಲೂ ಈಗೋಯಿಸಮ್ ತುಂಬಾ ಆಗ್ಬಿಟ್ಟಿದೆ. ನಾನು ನನಗಿಂತ ಏನ್ ಕಮ್ಮಿ ಅನ್ನೋದು ಆ ಭಾವನೆ ಹೋಗಿ ನಾನು ನೀನು ಇಬ್ರು ಒಂದೇ ಅನ್ನೋ ಭಾವನೆ ಬಂದ್ರೆ ಇದೆಲ್ಲ ಸರಿ ಹೋಗುತ್ತೆ. ಯಾರೋ ಒಬ್ರು ಓಕೆ ಅನ್ನೋ ತರ ಆಗ್ಬಿಟ್ರೆ ಎಲ್ಲೋ ಒಂದ್ ಕಡೆ ನೀಟಾಗಿ ಮುಂದುವರಿಸ್ಕೊಂಡು. ಒಬ್ರು ಈಗೋ ಮಾಡಾದಾಗ ಇನ್ನೊಬ್ರು ಕಮ್ಮಿ ಮಾಡ್ಕೋಬೇಕು, ಇನ್ನೊಬ್ರು ಈಗೋ ಮಾಡಿದಾಗ ಇನ್ನೊಬ್ರು ಅವ್ರು ಗಂಡ ಕಮ್ಮಿ. ಇಬ್ರಲ್ಲೂ ಪರಸ್ಪರ ಹೊಂದಾಣಿಕೆ. ಈಗ ಇದೇನಾಗಿದೆ ಮೇಡಮ್, ಗಿವ್ ಅಂಡ್ ಟೇಕ್ ಆಗೋಗಿದೆ ಪ್ರತಿಯೊಂದು ಅಷ್ಟೇ. ಈಗ ಗಿವ್ ಅಂಡ್ ಟೇಕ್ ಅನ್ನೋ ರೀತಿ ಬಂದ್ಬಿಟ್ಟಿದೆ, ನೀವೇ ನೋಡ್ತಿದ್ದೀರಾ. ಒಬ್ರು ಕಮ್ಮಿ ಮಾಡಿದಾಗ ಒಬ್ರು ಸರಿ ಹೋಗುತ್ತೆ ಮೇಡಮ್. ಮತ್ತೆ ಅವರು ಈಕ್ವಾಲಿಟಿ, ಗಂಡ ಹೆಚ್ಚು ಓದಿರ್ತಾನೆ, ಹೆಂಡತಿ ಕಮ್ಮಿ ಓದಿರ್ತಾಳೆ, ಆವಾಗ ಒಂದ್ ರೀತಿ ಅಲ್ಲೊಂದ್ ರೀತಿ ಇದು ಬರುತ್ತೆ. ಮತ್ತೆ ಹೆಣ್ಣು ಹೆಚ್ಚಿಗೆ ಓದಿರ್ತಾಳೆ, ಗಂಡು ಕಮ್ಮಿ ಓದಿರ್ತಾನೆ, ಆವಾಗ ಅಲ್ಲೊಂದ್ ರೀತಿ ಬರುತ್ತೆ. ಅದು ಈಕ್ವಾಲಿಟಿ ಅನ್ನೋದು, ಸಮಾನತೆ ಅನ್ನೋದು ಬಂದ್ಬಿಟ್ರೆ ಇದು ಯಾವ ಪ್ರಸ್ತಾಪನೂ ಇರಲ್ಲ ಮೇಡಮ್. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ನೀವು ಹೇಳಿದ್ರಿ ಈ ಪಾಯಿಂಟ್ ಚೆನ್ನಾಗಿದೆ. ಕೆಲವೊಂದು ಕಡೆ ಏನಾಗಿದೆ ಅಂತಂದ್ರೆ, ನೀವು ಜಾಸ್ತಿ ಓದಿದ್ದೀರಾ, ನಾವು ಕಡಿಮೆ ಓದಿದೀವಿ ಅನ್ನೋದು ಒಂದು. ಅಂಡ್ ಇನ್ನೊಂದೇನಂದ್ರೆ ಸಮಾನ, ನೀನು ಅಷ್ಟೇ ನಾನು ಅಷ್ಟೇ ಓದಿದ್ದೀನಲ್ಲ, ನೀನು ನನಗೆ ರೆಸ್ಪೆಕ್ಟ್ ಕೊಡು, ನಾನು ನಿನ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ಅದು ಜಾಸ್ತಿ ಆಗೋಗ್ಬಿಟ್ಟಿದೆ. ಹಿಂಗಾಗಿ ಒಂದಷ್ಟು ಹಿಂದೆಡೆಗೆ ಕಾರಣ ಅಂತ ಹೇಳ್ಬೋದು. ಮೊನ್ನೆ ಯಾರನ್ನೋ ಕೇಳಿದೆ, ಅಯ್ಯೋ ಬಿಡಕ್ಕ, ಈಗಿನ ಕಾಲದಲ್ಲಿ ಹೆಣ್ಮಕ್ಳನ್ನೆಲ್ಲ ಹೆಚ್ಚಿಗೆ ಓದಿಸಿ ಅವರು ಯಾರ ಮಾತು ಕೇಳ್ದಂಗ ಆಗ್ತಿದಾರೆ ಅಂದ್ರೆ, ಅಯ್ಯೋ ಹಾಗೆಲ್ಲ ಅನ್ಬೇಡ್ರಮ್ಮ. ಹೌದು, ಓದಿಸ್ಬೇಕಮ್ಮ, ವಿದ್ಯೆ ಇದ್ರೇನೆ ಜೀವನದಲ್ಲಿ ಕಷ್ಟ. ಖಂಡಿತ. ಯಾಕೆಂದ್ರೆ ಹೊಲ ಆದ್ಮೇಲೆ ಕಳೆ ಬೀಳ್ತಾನೆ ಇರುತ್ತೆ ಮೇಡಮ್. ನಾವೆಷ್ಟು ಕಿತ್ತಾಕಿದ್ರು ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಸೊ ನಾವೇನೇ ತಗೊಂಡಾಗ, ನಾಟ್ ಓನ್ಲಿ ವುಮೆನ್, ಏನೇ ತಗೊಂಡಾಗ ನೆಗೆಟಿವ್ ಅನ್ನೋದು 1 or 2% ಇದ್ದೇ ಇರುತ್ತೆ. ಬಟ್ ಆ 1 or 2% ಗೋಸ್ಕರ ನಾವು 98% ನ ಹಾಳು ಮಾಡ್ಕೋಬಾರ್ದಲ್ವಾ. ಸೊ ಎಲ್ಲ ಒಂದ್ ಕಡೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಗೆ ಸ್ಥಾನಮಾನ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ನೀವೇನ್ ಹೇಳ್ತೀರಾ? ಮೇಡಮ್ ಕೊಡ್ಬೇಕು ಮೇಡಮ್. ಎಲ್ಲ ನೋಡಿ ಮೇಡಮ್, ಅವಳು ವಿದ್ಯೆಯಲ್ಲಿರ್ಬೇಕು, ಅಡಿಗೆ ಮನೆಯಲ್ಲೋ ಬಿಟ್ರೆ ಅಡಿಗೆನು ಮಾಡಿ ಜಯಿಸ್ಕೊಂಡ್ ಬರ್ಬೇಕು. ಮತ್ತೆ
ಗಂಡನ ದರ್ಪ ದೌರ್ಜನ್ಯನ ಈಗ ಯಾವ ಹೆಣ್ಮಕ್ಳು ಕೂಡ ಸಹಿಸೋದಿಲ್ಲ ಮೇಡಮ್. ಹಿಂದಿನ ಕಾಲದಲ್ಲಿ ಏನೋ ನಮ್ಮ ತಾಯಿ ತಂದೆಯರ ಕಾಲದಲ್ಲಿ ಅವ್ರಿಗೆ ಪಾಪ ಅಷ್ಟೊಂದು ಎಜುಕೇಶನ್ ಇರಲಿಲ್ಲ, ಏನಿರಲಿಲ್ಲ, ಅವರು ಸಹಿಸ್ತಿದ್ರು ಏನೋ ಗೊತ್ತಿಲ್ಲ. ಈಗಿನವರಂತೂ ಯಾರು ಸಹಿಸೋದು ಇಲ್ಲ, ಯಾರು ಅದನ್ನ ಇಷ್ಟಪಡೋದು ಇಲ್ಲ ಮೇಡಮ್. ಆದ್ರಿಂದ ನಾನು ಹೇಳಿದಾಗೆ ಈಕ್ವಾಲಿಟಿ, ಸಮಾನತೆ ಅನ್ನೋದು ಬಂದ್ಬಿಟ್ಟು ಮೇಡಮ್ ಇಲ್ಲಿ ಏನು ಗೊತ್ತಾ ಮೇಡಮ್, ನಾವು ಕಂಡಂಗೆ ಸುಮಾರು ಇಶ್ಯೂಸ್ ಆಗೋದು ಏನಕ್ಕೆ ಅಂತಂದ್ರೆ ಕನಿಷ್ಠ ರೆಸ್ಪೆಕ್ಟ್ ಕೊಟ್ರೆ ಸಾಕು ಮೇಡಮ್. ಹೌದು ಮೇಡಮ್. ಅವ್ರಿಗೇನು ನೀವೇನು ಅದೇನು ತಗೊಬಂದ್ ಸುರಿರಿ, ದುಡ್ಡು ತಗೊಬಂದ್ ಸುರಿರಿ, ಚಿನ್ನ ಬೆಳ್ಳಿ ತಗೊಬಂದ್ ಸುರಿರಿ ಅನ್ನೋ ಹೆಣ್ಮಕ್ಳು ತುಂಬಾ ಕಡಿಮೆ. ಯಾಕೆಂದ್ರೆ ಅವರ ಒಂದು ಸ್ವಾವಲಂಬಿ ಜೀವನ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೊಂದು ಏನ್ ಬೇಕು ಅಂತ ನೋಡಿ, ಮಹಿಳೆ ಅಂದ್ರೆ ನೀವೇನ್ ದೊಡ್ಡದಾಗಿ ಏನು ಊಹಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಕೆಗೆ ಒಂದ್ ಸಣ್ಣ ರೆಸ್ಪೆಕ್ಟ್ ಸಿಕ್ಕಿದ್ರೆ ಸಾಕು, ನಿಮ್ ತಲೆ ಬಾಗ್ತಾಳ ಅವ್ಳು. ಖಂಡಿತ ಮೇಡಮ್. ಆಯ್ತಾ? ಅಟ್ಲೀಸ್ಟ್ ರೆಸ್ಪೆಕ್ಟ್ ಸಿಗ್ದಿರೋ ಅಂತ ಸಫರ್ ಆಗ್ತಾ ಇರೋ ಮಹಿಳೆಯರು ತುಂಬಾ ಜನ ಇದ್ದಾರೆ ಇವತ್ತು. ಹೌದು ಮೇಡಮ್ ಇದ್ದಾರೆ. ಆಯ್ತಾ? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಶೈನೇಶು ರಂಭ ಅಂತ ಎಲ್ಲ ಈ ರೀತಿ ದೊಡ್ಡವರು ಎಲ್ಲ ಹೇಳಿ 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 ಹೆಣ್ಣಿನ ಮನ್ಸಲ್ಲಿ ಅದೆಲ್ಲ ತುಂಬಿಬಿಟ್ಟಿದೆ. ಆದ್ರಿಂದ ಹೆಣ್ಣು ಪಾಪ ಅದೇ ರೀತಿ ನಡೀತಾಳೆ ಮೇಡಮ್. ಎಲ್ಲ ಒಂದು ಕ್ಷೇತ್ರವನ್ನ ಅಟ್ ಎ ಟೈಮ್ ನಿಭಾಯಿಸುವಂತ ಶಕ್ತಿ ಏನಾದ್ರೂ ಇದೆ ಅಂದ್ರೆ ಅದು ಹೆಣ್ಣಿಗೆ ಮಾತ್ರ ಇರುವಂತದ್ದು. ಆಯ್ತಾ? ಒಂದು ಕುಟುಂಬವನ್ನ ಅಷ್ಟು ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗುವಂತ ಶಕ್ತಿ ಇದೆ ಅಂತಂದ್ರೆ ಅದು ಒಂದು ಹೆಣ್ಣಿಗೆ ಮಾತ್ರ ಇರೋದು. ಕೊಟ್ಟು ವರ. ಯಾಕೆಂದ್ರೆ ಈಗ ತನ್ನ ತಂದೆ ತಾಯಿ ಹೆತ್ತ ಒಂದು ಮನೆಯನ್ನ, ಹೆತ್ತ ತಂದೆ ತಾಯಿಯನ್ನ ಬಿಟ್ಟು ಸಂಪೂರ್ಣವಾಗಿ ಒಂದು ಹೊಸ ಜಾಗಕ್ಕೆ ಬಂದು ಸೆಟ್ ಆಗಿ ನಿಮಗ್ ಅಡ್ಜಸ್ಟ್ ಆಗಿ ಬದುಕುವಂತ ಶಕ್ತಿ ಆಕೆಗೆ ಇದ್ಮೇಲೆ ಒಂದಷ್ಟು ಪ್ರೋತ್ಸಾಹ ಅನ್ನೋದು ಸಿಗ್ಬೇಕಲ್ಲ, ಒಂದು ಲೀಸ್ಟ್ ಮರ್ಯಾದೆ ಆದ್ರೂ ಸಿಗ್ಬೇಕಲ್ಲ. ಅದು ಸಿಗದೆ ಒಂದಷ್ಟು ಜನ ಇವತ್ತು ಸಫರ್ ಆಗ್ತಾ ಇದಾರೆ ಅಂತ ಹೇಳ್ಬೋದು. ರಾಜಕೀಯದಲ್ಲೂ ಅದು ಬಂದ್ರು ಅಷ್ಟೇ, ಸಾಕಷ್ಟು ಮಹಿಳೆಯರಿಗೆ ಬಂದು ಅಧಿಕಾರ ನಡೆಸುವಂತಹ ಶಕ್ತಿ ಅವ್ರಿಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಏನು ಅಂತಂದ್ರೆ ಇದೊಂದು ನಮ್ಮ ಟು ಬಿ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ಇದೊಂದು ತುಂಬಾ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈಗ ಮಹಿಳೆಯರು ಬಂದಾಗ ಅವ್ರಿಗೆ ಸಾಕಷ್ಟು ನಾಲೆಡ್ಜ್ ಇರುತ್ತೆ, ಅಧಿಕಾರ ನಡೆಸುವಂತ ಶಕ್ತಿ ಇರುತ್ತೆ, ಧೈರ್ಯ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಹೆಣ್ತನ ಅನ್ನೋದು ಅವ್ರನ್ನ ಹಿಂಜರಿಯೋ ಹಾಗೆ ಮಾಡುತ್ತೆ. ಆ ಹಿಂಜರಿಕೆ ಆಕೆ ಅದಕ್ಕೆ ಹಿಂಜರ್ಕೊಂಡು ಹಿಂದೆ ಹೋಗ್ಬಾರ್ದು ಮೇಡಮ್. ಹಿಂಜರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೀವು ನೋಡಿದ್ದೀರಾ? ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀರಾ. ಸ್ವಲ್ಪ ಹೇಳ್ಬೇಕು ಗಂಡನ್ಗೆ, ನನಗೂ ಗೌರವ ಕೊಡಿ, ನಾನು ಹೆಣ್ಣು, ನಾನು ಓದಿದ್ದೀನಿ, ನಾನು ನಿಮ್ಮಷ್ಟೇ ದುಡಿತೀನಿ ಅಂದ್ ರೀತಿ ಹೇಳ್ಬೇಕು. ಕೆಲವರು ಗಂಡ್ ಮಕ್ಳು ಹಾಗೆ ಇರ್ತಾರೆ ಮೇಡಮ್, ಸಮಾನ ಮನಸ್ಕರ ಚೆನ್ನಾಗಿ ನೋಡ್ಕೊಳ್ತಾರೆ. ಹೌದೌದು, ಆ ತರದವರು ಇದಾರೆ. ನಾವು ಅವ್ರನ್ನ ತುಂಬಾ ಪ್ರೋತ್ಸಾಹಿಸ್ತೀವಿ, ನಮ್ಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ. ಕೆಲವೊಂದು ಇದು ಏನು ಅನ್ನೋದು ಅದು ಅವ್ರ ಮನಸ್ಥಿತಿನೇ ಅದಕ್ಕೆ. ಹೌದು, ಈಗ ಯಾವುದೇ ಒಂದು ದೊಡ್ಡ ಕಂಪ್ನಿಯಲ್ಲಿ ಒಂದು ಮಹಿಳಾ ಸಿಇಒ ಇದಾರೆ ಅಂತಂದ್ರೆ ಅಯ್ಯೋ ನಾವ್ ಹೆಣ್ ಕೆಳಗಡೆ ಕೆಲಸ ಮಾಡ್ಬೇಕಾ, ಅಯ್ಯೋ ನಮ್ ಬಾಸ್ ಲೇಡಿನಪ್ಪ ಅನ್ನೋ ಫೀಲಿಂಗ್. ಅಯ್ಯೋ ಅವ್ರ ಫೀಲಿಂಗ್ ನೋಡ್ಬೇಕು, ಆ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್. ಅಯ್ಯೋ ಅವ್ರ ಆಯಮ್ಮನ್ ಕೆಳಗಡೆ ನಾವ್ ಕೆಲಸ ಮಾಡ್ಬೇಕು. ಏನ್ರಿ ಇದ್ರಲ್ಲಿ ಅಲ್ಲ, ನಿಮ್ಗ್ ಜನ್ಮ ಕೊಟ್ಟವ್ರೆ ಒಂದು ಹೆಣ್ಣು, ಆಕೆ ಕೆಳಗಡೆ ಕೆಲಸ ಮಾಡೋದಕ್ಕೆ ಏನಕ್ಕೆ ನಿಮ್ಗೆ ಅಷ್ಟೊಂದು ಇರಿಟೇಷನ್? ತಪ್ಪೇನಿದೆ? ಈಗ ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ಮಹಿಳೆ ಒಂದು ಉನ್ನತ ಸ್ಥಾನದಲ್ಲಿ ಇದಾರೆ, ಅವ್ರ ಕೆಳಗಡೆ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅಯ್ಯೋ ನಮ್ ಬಾಸ್, ನಮ್ ಲೇಡಿ ಬಾಸ್ ಅಪ್ಪ, ಖುಷಿ ಪಡ್ಬೇಕಲ್ವಾ? ನಮಗ್ ಖುಷಿ ಪಡೋಂತವ್ರು ಒಂದಷ್ಟು ಇದಾರೆ, ನಾವ್ ಅವ್ರನ್ನ ಕೀಳಾಗಿ ಮಾತಾಡ್ತಾ ಇಲ್ಲ. ಬಟ್ ಲೇಡಿನಾ ಅನ್ನೋದು ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕು ಆ ಫೇಸ್ ಅಲ್ಲಿ. ಬಟ್ ನಿಮ್ ಜನ್ಮ ಕೊಟ್ಟಿದ್ದೊಂದ್ ತಾಯಿ ಅನ್ನೋದು ಮರ್ತೋಗ್ಬಿಟ್ಟಿದ್ದೀರಾ? ಜನ್ಮ ಕೊಟ್ಟಿದ್ದ ತಾಯಿ, ನಿಮ್ಮ ಅಕ್ಕ ತಂಗಿಯರು, ನೀವು ಮದ್ವೆ ಆಗಿ ಹೆಂಡತಿ ಬರೋರ್ಗು ಹೆಣ್ಣು ಯೋಗಕ್ಷೇಮ ನೋಡ್ಕೊಳ್ತಾರೆ, ನಿಮ್ಮ ಆಗು ಹೋಗುಗಳನ್ನ ಅಕ್ಕ ನೋಡ್ಕೊಳ್ತಾರೆ. ಸೊ ಇವೆಲ್ಲ ಏನ್ ಪಾರ್ಶಿಯಾಲಿಟಿ, ಕೆಲ್ಸಕ್ಕೆ ಬಾರದಿರೋ ಪಾರ್ಶಿಯಾಲಿಟಿ ಅಂತ ಹೇಳ್ಬೋದು, ಇದು ಒಂದ್ ರೀತಿ ಮಿತ್ ಅಂತಾನೆ ಹೇಳ್ಬೋದು. ಇವೆಲ್ಲದ್ರಿಂದ ಒಂದಷ್ಟು ಆಚೆ ಬರ್ಬೇಕು ಮೇಡಮ್. ಮೇಡಮ್ ಖಂಡಿತ ಮೇಡಮ್. ಎಸ್. ಮತ್ತೆ ನೀವು ಹೇಳಿದ್ರೆ ಈಗ ಸಮಾಜ ಹಿಂದುಳಿದವ್ರದಕ್ಕೆ ಒಂದ್ ರೀತಿ ಮಹಿಳೆನೂ ಕಾರಣ ಮತ್ತೆ ಸಮಾಜನೂ ಕಾರಣ. ನಾನು ಅದಕ್ಕೆ ಎರಡಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸಮಾಜದಲ್ಲಿ ಒಂದು ಮಹಿಳೆ ಮುಂದುವರಿತಾ ಇದ್ದಾರೆ ಅಂದ್ರೆ ಆಕೆಗೆ ಸಪೋರ್ಟ್ ಮಾಡೋರು ಒಂದಷ್ಟು ಜನ ಇದ್ರೆ, ಕಾಲೆಳೆಯೋರು ಒಂದಷ್ಟು ಜನ ಇರ್ತಾರೆ, ಮುಂಚೂಣಿಯಲ್ಲಿ ಎಸ್ ಅದನ್ನು ಇರುತ್ತೆ. ನಾವು ಸಾಕಷ್ಟು ನೋಡಿದೀವಿ. ಯಾಕಂದ್ರೆ ನಾವು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಾವ್ ಏನೆಲ್ಲ ಸ್ಟ್ರಗಲ್ಸ್ ಮಾಡ್ಕೊ ಬಂದ್ವಿ, ಈಗ ಮಾಡ್ತಾ ಇದ್ವಿ ಅನ್ನೋದು ನಮ್ಗೂ ಗೊತ್ತು, ನಿಮ್ಗೂ ಗೊತ್ತಿರುತ್ತೆ, ಅನುಭವಗಳು ಸಾಕಷ್ಟು ಇರುತ್ತೆ. ಇನ್ನ ಕೆಲವೊಂದು ಮಹಿಳೆಯರನ್ನ ಪಾಪ ಕೇಳ್ಬೇಕು, ಎಷ್ಟು ಭಯಂಕರವಾಗಿ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಬಂದಿರೋ ಮಹಿಳಾ ಸಾಧಕರು ಎಷ್ಟೋ ಜನ ಮೇಡಮ್, ನಾವು ಆ ಒಂದು ನೆಗೆಟಿವ್ ಪಾಯಿಂಟ್ಸ್ ಹೇಳಕ್ ಇಷ್ಟಪಟ್ಟಿಲ್ಲ, ಬಟ್ ಒಂದು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಿರ್ತೀವಿ, ಸ್ಟ್ರಗಲ್ ಅನ್ನೋದು ಖಂಡಿತ ಇರುತ್ತೆ. ಬಟ್ ಅದನ್ನ ನಾವು ಜಾಸ್ತಿ ನೆಗೆಟಿವ್ಸ್ ಹೇಳಿದಾಗ ಎಲ್ಲೋ ಒಂದ್ ಕಡೆ ಮುಂದುವರಬೇಕಾಗಿರೋ ಮಹಿಳೆಯರಿಗೆ ಅದೊಂದ್ ರೀತಿ ನೆಗೆಟಿವ್ ಪಾಯಿಂಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಬಟ್ ನಾನ್ ಪ್ರತಿಯೊಬ್ಬ ಮಹಿಳೆಗೆ ಹೇಳೋದಿಷ್ಟೇನೆ, ನೋಡಿ ಸ್ಟ್ರಗಲಿಂಗ್ ಅನ್ನೋದಾಗ್ಲಿ, ಬೆರಳೆತ್ತಿ ತೋರ್ಸೋರಾಗ್ಲಿ, ಕಾಲೆಳೆಯೋರಾಗ್ಲಿ, ನೀವೆಲ್ಲ ಹೋದ್ರೂ ಇರ್ತಾರೆ. ಈವನ್ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಎಲ್ಲ ಹೋದ್ರೂ ಇರ್ತಾರೆ. ಇದಕ್ಕೆ ನೀವು ಒಂದು ನಿಮ್ಮ ಮೈಂಡಿನ ಇದಕ್ ಕೊಡ್ಬೇಡಿ.
ನಿಮ್ಮ ಕೆಲಸ ನಾವು ಕರೆಕ್ಟ್ ಆಗಿದ್ವಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಇದ್ದಾಗ ಇವ್ಯಾವು ಬರಲ್ಲ. ಅವ್ನು ನೀವು ತಲೆಗೆ ಹಾಕೊಂಡ್ರೆ ತಾನೇ ನಿಮ್ ತಲೆಗೆ ಬೀಳೋದು. ನೀವು ತಲೆಗೆ ಹಾಕೊಳ್ಳಿಲ್ಲ ಅಂದ್ರೆ ನಿಮ್ ತಲೆಗೆ ಹೇಗ್ ಬೀಳತ್ತೆ? ಇದು ಕುದುರೆಗೆ ಜೀನು ಕಟ್ಟಿರ್ತಾರೆ. ಹೌದು, ಸೈಡ್ ನೋಡ್ಬಾರ್ದು, ಹಿಂಗೇ ಹೋಗ್ಬೇಕು, ಗುರಿ ಗುರಿ ಇರ್ಲಿ ಅಂತ. ಆ ರೀತಿ ನಾವು ಅದನ್ನ ಅಳವಡಿಸ್ಕೊಂಡ್ಬಿಡೋಣ ಬಿಡಿ. ಖಂಡಿತ ನೋಡೋದ್ ಬೇಡ, ನೇರ ದಿಟ್ಟ ನಿರಂತರ ಇದ್ಬಿಡೋಣ ಬಿಡಿ. ಹೌದು, ಇವತ್ತು ಸಾಕಷ್ಟು ಜನ ಸಾಕ್ಷಿಗೆ ನಾವು ಕೆಲಸ ಸಾಕಲ್ವ? ಹೌದು, ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಿರೋದೇ ಹಾಗೆ ಮೇಡಮ್. ಅಲ್ಲ, ಆ ಒಂದು ಮೈಂಡ್ ಸೆಟ್ ಇಂದಾನೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಟೈಮ್ ಇರೋದಿಲ್ಲ. ನೀವು ಇಷ್ಟೆಲ್ಲ ಆಗಿದ ಅಷ್ಟಕ್ಕೆಲ್ಲ ಟೈಮ್ ಇಲ್ಲ ಬಿಡಿ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ ನನ್ನೇ ಕೇಳ್ಬೋದು, ಏನ್ರಿ ಬೈಕೊಂಡ್ರಾ ಅಂತ ಹೇಳ್ತಾರೆ. ಬೈಕೊಳ್ಳೋಷ್ಟು ಟೈಮ್ ಇಲ್ಲ ಬಿಡ್ರಿ. ಬೈಕೊಳ್ಳೋಷ್ಟು ಟೈಮ್ ಇಲ್ಲ ಬಿಡಿ ಮೇಡಮ್. ಯಾರು ಬೈಕೊಳ್ಳೋದು ಇಲ್ಲ, ಪರಸ್ಪರ ದೂರ್ಕೊಳ್ಳೋದು ಇಲ್ಲ. ಹೇಳ್ಬೇಕು ಅಂದ್ರೆ ನಮ್ಮ ಅಜ್ಜಿ ತಾತಂದ್ರ ಕಾಲಕ್ಕಿಂತ ಈಗ ಎಷ್ಟೋ ಚೆನ್ನಾಗಿದೆ. ಹೌದು, ಅವ್ರ ಕೆಲ್ಸದಲ್ಲಿ ಅವ್ರು ಇರ್ತಾರೆ. ಬಟ್ ಆದ್ರೂ ಮೇಡಮ್, ನಾನ್ ಹೇಳಿದ್ನಲ್ಲ, ಮಹಿಳೆ ಹಿಂದುಳಿದಿರೋದಕ್ಕೆ ಒಂದಷ್ಟು ಮಹಿಳೆನೂ ಕಾರಣನೇ, ಒಂದಷ್ಟು ಸೊಸೈಟಿನೂ ಕಾರಣನೇ. ಇಲ್ಲಿ ಮಹಿಳೆನೂ ಬದಲಾಗ್ಬೇಕು, ಸೊಸೈಟಿಯಲ್ಲಿ ಇರುವಂತಹ ನಾವು ಜನರು ಸಹ ಬದಲಾಗ್ಬೇಕು. ಆಕೆಗೆ ಇವರು ಪ್ರೋತ್ಸಾಹ ಕೊಡ್ಬೇಕು, ಆಕೆನೂ ಒಂದಷ್ಟು ಬದಲಾವಣೆಗಳನ್ನ, ಧೈರ್ಯವನ್ನ ತಂದುಕೊಂಡು ಮುಂದಕ್ಕೆ ಬಂದು ನಾವೊಂದು ಕೆಲಸ ಇದರಲ್ಲಿ ವೃತ್ತಿಯಲ್ಲಿದ್ವಿ, ಇದನ್ನ ನ್ಯಾಯ ಮಾಡ್ಬೇಕು. ಯಾಕೆ ಇವಾಗ ನಮ್ಮ ಸೊಸೈಟಿಯಲ್ಲಿ, ನಮ್ಮ ಪ್ರಪಂಚ ಎಷ್ಟು ಯಾವ ಕ್ಷೇತ್ರದಲ್ಲಿ ಮಹಿಳೆ ಇಲ್ಲ ಮೇಡಮ್? ಸುನೀತಾ ವಿಲಿಯಮ್ಸ್ ಇಂದ ಹಿಡಿದು ಆ ಪ್ರೆಸೆಂಟ್ ನಿರ್ಮಲಾ ಸೀತಾರಾಮನ್ ವರ್ಗು, ನಾವು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದು ಮಹಿಳೆ ಬಗ್ಗೆ ಅಷ್ಟು ಮಾತಾಡ್ತಾ ಇದ್ದಾರೆ. ಅವ್ರಷ್ಟು ಆರ್ಥಿಕ ಒಂದು ಡಿಪಾರ್ಟ್ಮೆಂಟ್ ನ ನಿರ್ವಹಿಸ್ತಾ ಇದ್ದಾರೆ. ಅವ್ರು ಸರಿಯಾಗಿ ನಿಭಾಯಿಸಲ್ಲ ಅಂದ್ರೆ ಅವ್ರಿಗೆ ಏನಕ್ಕೆ ಆ ಪೋಸ್ಟ್ ಕೊಡ್ತಾರೆ? ನಮ್ಮ ಸ್ಟೇಟ್ ಆಗಿರ್ಬೋದು, ಎಷ್ಟೋ ಜನ. ಹೌದು, ಅಷ್ಟು ಒಂದು ದೇಶದ ಆರ್ಥಿಕತೆಯನ್ನ ನಿಭಾಯಿಸ್ತಾ ಇದ್ದಾಳೆ ಅಂದ್ಮೇಲೆ ಅಡಿಗೆ ಮನೆಗೆ ಯಾಕೆ ಸೀಮಿತ ಆಗ್ಬೇಕು? ಬಟ್ ಅಡಿಗೆ ಮನೆಗೆ ಸೀಮಿತ ಆದ್ರೆ ಅಡಿಗೆ ಮಾಡಲ್ಲ ಅಂತಲ್ಲ ನೋಡಿ. ಎಷ್ಟೋ ಜನ ಮಹಿಳೆಯರು ಎಷ್ಟು ಬ್ಯುಸಿ ಆಗಿದ್ರು ಕೂಡ ಮನೆಯನ್ನ ಪರ್ಫೆಕ್ಟ್ ಆಗಿ ನಿಭಾಯಿಸ್ತಾರಂತ ಮಹಿಳೆಯರಿದ್ದಾರೆ ಮೇಡಮ್. ಯಾಕೆಂದ್ರೆ ಈಗ ಸ್ಮಾರ್ಟ್ ವರ್ಕ್, ತುಂಬಾ ಜನ ಮಹಿಳೆಯರಿಗೆ ಸ್ಮಾರ್ಟ್ ವರ್ಕ್ ಗೊತ್ತು, ಆಯ್ತಾ? ಏನು ಆಗ್ಲಿಲ್ಲೇ ಉಜ್ಜಿದ್ದೆ ಉಜ್ಜು, ತೊಳೆದಿದ್ದೆ ತೊಳಿ, ಒಗಿದಿದ್ದೆ ನೋ, ಅವರು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಅವರು ಸ್ಮಾರ್ಟ್ ವರ್ಕ್ ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಹೆಣ್ಣು ಅಡಿಗೆ ಮಾಡ್ತಾ ಇದೆ ಅಂದ್ರೆ ಅಡಿಗೆ ಮಾಡ್ಕೊಂಡೆ ಬೇರೆ ಕೆಲಸ ಮಾಡೋ ಶಕ್ತಿ ಇದೆ ಅಂದ್ರೆ ಅದು ಮಹಿಳೆಗೆ ಮಾತ್ರ. ಒಂದು ಕ್ಷಣಕ್ಕೆ, ಒಂದು ನಿಮಿಷಕ್ಕೆ ಹೆಣ್ಣು ಹತ್ತಾರು ಅವಳ ಆಲೋಚನೆಗಳು ಹತ್ತಾರು ಕಡೆ ಮೇಡಮ್. ಒಂದ್ ಕಡೆ ಬಟ್ಟೆ ಮಿಷಿನ್ ಹಾಕಿರ್ತಾಳೆ, ಒಂದ್ ಕಡೆ ಸ್ಟವ್ ಮೇಲೆ ಹಾಲಿಟ್ಟಿರ್ತಾಳೆ, ಒಂದ್ ಕಡೆ ತಿಂಡಿ ರೆಡಿ ಮಾಡ್ಕೊತಿರ್ತಾಳೆ, ಆ ಕಡೆ ಮನೆ ಮಗುಗೂ ಉತ್ತರ ಕೊಡ್ತಾ ಇರುತ್ತೆ, ಗಂಡಂಗೂ ಉತ್ತರ ಕೊಡ್ತಾ ಇರುತ್ತೆ, ಅತ್ತೆ ಮಗನಿಗೂ ಉತ್ತರ ಕೊಡ್ತಾ ಇರುತ್ತೆ, ಮಧ್ಯದಲ್ಲಿ ಇನ್ಯಾರೋ ಬಂದ್ರೆ ಅವ್ರಿಗೂ ಉತ್ತರ ಕೊಡ್ತಾ ಇರುತ್ತೆ. ಇದೆಲ್ಲ ಆಗಿ ಅಟ್ ಎ ಟೈಮ್ ಮಾಡುವಂತದ್ದು ಒಂದು ಮಹಿಳೆನೆ. ಮತ್ತೆ ಆಲೋಚನಾ ಶಕ್ತಿಯಲ್ಲೇ ಅಷ್ಟೇ ಮೇಡಮ್, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂತದ್ದು. ಯಾವತ್ತು ಪುರುಷನಿಗಿಂತ ಮಹಿಳೆಯ ಆಲೋಚನೆ ತುಂಬಾ ಫಾಸ್ಟ್ ಆಗಿರುತ್ತೆ. ಹೌದು, ನೀವೀಗ 100 ರೂಪಾಯಿ ಕೊಟ್ಟು ಒಂದು ಮಹಿಳೆಗೆ ಖರ್ಚು ಮಾಡಿ ಅಂತ ಕೊಟ್ರೆ ಆಕೆ ಒಂದ್ 30-40 ರೂಪಾಯಿ ಆದ್ರೂ ಉಳ್ಸಕ್ ಟ್ರೈ ಮಾಡ್ತಾಳೆ. ಹೌದು, ಖಂಡಿತ. ಬಟ್ ಅದೇ ಒಂದು ಪುರುಷನಿಗೆ ಕೊಟ್ಟಾಗ ಖರ್ಚು ಮಾಡಿ, ದುಡ್ದಿದೀವಲ್ಲ, ದುಡ್ದಿರೋದ ಖರ್ಚು ಮಾಡಕ್ಕಲ್ಲ, ಬಿಡು ಖರ್ಚು ಮಾಡ್ಬೇಡ ಅಂತಾರೆ. ಅಂದ್ರೆ ಅವ್ರದ್ದೊಂದು ತಾಟು, ನಾವು ದುಡ್ದಿರೋದ್ ಖರ್ಚು ಮಾಡಕ್ಕೆಲ್ಲ, ಖರ್ಚು ಮಾಡ್ಬೇಡ ಅಂತ. ಆದ್ರೆ ಮಹಿಳೆಯ ಆಲೋಚನೆ ಹೇಗಿರುತ್ತೆ ಅಂದ್ರೆ, ನಾಳೆ ಎಂತ ಪರಿಸ್ಥಿತಿ ಬರುತ್ತೋ ಒಂದ್ 30 ರೂಪಾಯಿ ಎತ್ತಿಕಣ ಅನ್ನೋ ಒಂದು ಭಾವನೆ ಇರುತ್ತೆ. ಹೌದು ಮೇಡಮ್. ಅದಕ್ಕೆ ನೋಡಿ, ಈ ಒಂದು ವಿಚಾರದ ನಾನು ಒಂದು ವಿಚಾರ ನೆನಪು ಬಂತು. ಇವತ್ತು ಎಷ್ಟೋ ಜನ ಪುರುಷರು ಸಹ ಮೇಡಮ್, ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಎಷ್ಟೋ ಜನ ಪುರುಷರು ಸಹ ಮಹಿಳೆಯ ಒಂದು ಮಾತಿಗೆ ಮನ್ನಣೆ ಕೊಟ್ಟು ಜೀವನ ಮಾಡ್ತಾ ಇರೋದು ಸಾಕಷ್ಟು ಜನ ಇದ್ದಾರೆ ಮೇಡಮ್. ಯಾಕಂದ್ರೆ ನಾವು ಒಂದೇ ಕಡೆ ಯೋಚನೆ ಮಾಡೋದು ಬೇಡ, ಸಾಕಷ್ಟು ಜನ ಇದ್ದಾರೆ. ಇವತ್ತು ಅಷ್ಟು ಪ್ರೋತ್ಸಾಹ ಕೊಟ್ಟಿರೋದಕ್ಕೇನೆ ನಾವು ಇಷ್ಟೊಂದೆಲ್ಲ ಮುಂದುವರೆದಿರೋ ಕಾರಣ, ನೀವು ಇಲ್ಲಿ ಕೂತಿರೋ ಕಾರಣ, ನಾನು ಇಲ್ಲಿ ಕೂತಿರೋದು ಕಾರಣ. ಹಂಗಾಗಿ ಒಂದಷ್ಟು ಬದಲಾವಣೆಗಳು ಬೇಕು. ಆ ಬದಲಾವಣೆಗಳು ಮಾಡ್ಕೊಂಡ್ರೆ ಬಹುಶಃ ಸಂತೋಷ ಅನ್ಸುತ್ತೆ. ಆ ಬದಲಾವಣೆಗಳು ನಮ್ಮಲ್ಲಿ ನಾವೇ ನೋಡ್ಕೊಬಿಟ್ಟು ನಾವೇ ಅದನ್ನ ತಿದ್ದುಪಡಿ ಮಾಡ್ಕೊಂಡು ನಾವೇ ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಅವಕಾಶಗಳು ಒಂದೊಂದ್ಸಲ ನಮ್ಮನ್ನ ಹುಡ್ಕೊಂಡ್ ಬರಲ್ಲ, ಒಂದೊಂದ್ಸಲ ಅವಕಾಶಗಳನ್ನ ನಾವು ಹುಡ್ಕೊಂಡು ಹೋಗ್ತೀವಿ. ಅವಕಾಶ ಬಂದಾಗ ಕಣ್ ಮುಚ್ಕೊಂಡು ಕುತ್ಕೋಬಾರ್ದು, ಉಪಯೋಗಿಸ್ಕೋಬೇಕು. ಯಾವುದೇ ಒಂದು ಆಪರ್ಚುನಿಟಿ ಬಂದಾಗ ಬೇಗ ಆಕ್ಷನ್ ತಗೋಬೇಕು, ಬೇಗ ಅದನ್ನ ಗ್ರಾಪ್ ಮಾಡ್ಕೋಬೇಕು. ಅದು ಒಂದು ಟೆಕ್ನಿಕ್ ಆಕ್ಚುಲಿ ಹೇಳ್ಬೇಕಂದ್ರೆ. ಅವಕಾಶ ಯಾವಾಗ್ಲೂ ನಮ್ಗೆ ಹುಡ್ಕೊಂಡು ಬರೋದಿಲ್ಲ, ನಾವೇ ಅದನ್ನ ಒಂದೊಂದ್ಸಲ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾವೇ ಆಗಿರ್ಬೋದು, ಇವಾಗ ಮಹಿಳಾ ಸಾಧಿಕೆ ಕಾರ್ಯಕ್ರಮ ಮಾಡ್ತಾ ಇರೋದು ಹೊಸದಾಗಿ ಮಾಡ್ತಾ ಇರೋಂಥದ್ದು. ನಾವು ಪ್ರಯತ್ನನೇ ಮಾಡ್ತೀರಾ, ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ. ಅಲ್ಲ, ನಾವು ಪ್ರಯತ್ನ ಮಾಡಿಲ್ಲ ಅಂದ್ರೆ ಹೆಂಗಾಗುತ್ತೆ? ಮಾರ್ಚ್ 8ನೇ ತಾರೀಕು ಒಂದು ದಿನ ಆಚರಣೆ ಮಾಡಿ ಬಿಟ್ಬಿಡ್ತಾರೆ. ಆದ್ರೆ ನೀವು ತಿಂಗಳ ಪೂರ್ತಿ ಮಹಿಳಾ ಸಾಧಕಿಯರನ್ನ ಕರೆದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದೀರಾ ಎಲ್ಲ ಹೆಣ್ಮಕ್ಳಿಗೂ ಮಾತನಾಡೋದಕ್ಕೆ, ಕ್ಯಾಮ್ರಾನ ಫೋಕಸ್ ಮಾಡ್ಲಿಕ್ಕೆ. ಅದನ್ನ ಎದುರಿಸಬೇಕು ಅಂದ್ರೆ ಒಂದು ಧೈರ್ಯ ಇರ್ಬೇಕು. ಏನ್ ಮಾತಾಡ್ತೀವೋ ಏನೋ ಅನ್ನೋದೊಂದು ಬಂದಿರೋದೆಲ್ಲ ಹೊಸಬ್ರೆ ಮೇಡಮ್ ಅಲ್ವಾ? ಅದು ಒಂದು ಬಹಳ ಖುಷಿ ಮೇಡಮ್. ಒಳ್ಳೆ ಕಾರ್ಯಕ್ರಮ ಇದು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ಮೇಡಮ್, ಈಗ ನೀವು ಇಷ್ಟೊಂದು ತುಂಬಾ ಅನುಭವಸ್ಥರು ರಾಜಕೀಯದಲ್ಲಿ, ಸೊಸೈಟಿಯಲ್ಲಿ, ಮತ್ತೆ ಮಹಿಳೆಯರ ಎಷ್ಟೋ ಜನರ ಮಹಿಳೆಯ ಆಗು ಹೋಗುಗಳನ್ನ ಎಲ್ಲ ನೋಡಿದ್ದೀರಾ. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಒಂದು ಚಾನಲ್ ಮೂಲಕ ನಮ್ಮೆಲ್ಲ ಮಹಿಳೆಯರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಸಹೋದರಿಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ,
ಎಲ್ಲ ನಿಮ್ಮ ನಿಮ್ಮ ಲಿಮಿಟೇಷನ್ ನಲ್ಲಿ ನೀವಿರಿ, ಲಿಮಿಟೇಷನ್ ಮೀರಿ ನಡಿಬೇಡಿ. ಮತ್ತೆ ಒಂದು ಪರಿಧಿ ಹಾಕೊಳ್ಳೋಣ ನಾವೇ. ನಮ್ಮ ಮನೆಯಲ್ಲಿ ಯಜಮಾನರು ಎಲ್ರಿಗೂ ಸ್ವತಂತ್ರವನ್ನ ಕೊಟ್ಟೇ ಇರ್ತಾರೆ ಖಂಡಿತವಾಗ್ಲು. ಈಗಿನ ಇದರಲ್ಲಿ ಯಾರು ಆ ರೀತಿ ಹಿಡಿದಿಟ್ಕೊಳ್ಬೇಕು ಅವ್ರ ಹಿಡಿತದಲ್ಲಿ ಅನ್ನೋ ಮನಸ್ಥಿತಿಯವರು ಸಾಮಾನ್ಯವಾಗಿ ಬಹಳ ಕಮ್ಮಿನೇ ಇರೋದು ಪಾಪ. ಆ ರೀತಿ ಎಲ್ಲ ಇಲ್ಲ ಅನ್ಕೋತೀನಿ ನಾನು. ಯಾಕಂದ್ರೆ ನಾನು ನನ್ನ ಕುಟುಂಬದ ಥರನೇ ನಾನು ಎಲ್ರನ್ನೂ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಯಜಮಾನರು ನನಗೆ ಫುಲ್ ಸ್ವತಂತ್ರ ಕೊಟ್ಟಿದ್ದಾರೆ. ನಾನು ಅದನ್ನ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊಳ್ತೀನಿ ಹೊರತು ಅತಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ. ಆದ್ರಿಂದ ನಾನು ಅದನ್ನೇ ನಿಮಗೂ ಕೂಡ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹೆಚ್ಚು ಪರಿಪೂರ್ಣತೆ, ಹೆಚ್ಚು ಸ್ವತಂತ್ರ ಕೊಟ್ಟಿದ್ದಾರೆ ಅಂತ ಅದನ್ನ ಎಷ್ಟು ಬೇಕೋ ಅಷ್ಟರಲ್ಲೇ ಉಪಯೋಗಿಸ್ಕೊಳ್ಳಿ. ಅದನ್ನ ಹೇಳ್ತಾ ನಾನು ನಿಮ್ಗೆ ಎಲ್ರಿಗೂ ಅಂತಾರಾಷ್ಟ್ರೀಯ ದಿನದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ ನೀವು ಈಗೋಯಿಸಮ್ ದಯವಿಟ್ಟು ಸ್ವಲ್ಪ ಕಮ್ಮಿ ಮಾಡಿ. ಹೌದು ಮೇಡಮ್, ಅದೇ ಜಾಸ್ತಿ ಆಗಿರೋದು ಎಲ್ಲರಲ್ಲೂ. ಮತ್ತೆ ದುಡುಕ್ಬೇಡಿ, ಯಾವುದೇ ಸಣ್ಣ ಸಣ್ಣ ವಿಚಾರಗಳಿಗೂ ಏನಕ್ಕೂ ದುಡುಕ್ಬೇಡಿ. ತುಂಬಾ ದುಡುಕಿದ್ರೆ ಏನು ಪ್ರಯೋಜನ ಇಲ್ಲ. ನಿಧಾನವಾಗಿ ಯೋಚನೆ ಮಾಡಿ. ಯೋಚನಾ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ, ಆಲೋಚನಾ ಶಕ್ತಿ ಇದೆ. ಯೋಚನೆ ಮಾಡಿ, ಆಲೋಚನೆ ಮಾಡಿ, ಒಂದಲ್ಲ 2 ಸಾರಿ ಯೋಚನೆ ಮಾಡಿ. ಆಗ ಕೋಪ ಬಂದಾಗ ತಕ್ಷಣ ಮೂಗು ಕುಯ್ದ್ಬಿಟ್ರೆ ಮತ್ತೆ ಅದು ಅದಕ್ಕೆ ಹೇಳಿದಾರಲ್ಲ ಮೇಡಮ್, ಮಹಿಳೆಗೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಹೇಳಿದ್ದಾರೆ. ಸಹನೆಗೂ ಮತ್ತೊಂದು ಹೆಸರು ಹೆಣ್ಣೆ, ಕೋಪಕ್ಕೂ ಮತ್ತೊಂದು ಹೆಸರು ಹೆಣ್ಣೆ. ಹೌದು. ಈಗ ಸಹನೆಯನ್ನ ತಗೊಂಡಾಗ ಒಂದಷ್ಟು ಎಕ್ಸಾಂಪಲ್ಸ್ ನಾವು ನೋಡ್ಬೋದು, ಕೋಪಕ್ಕೆ ತಗೊಂಡಾಗ ಒಂದಷ್ಟು ಎಕ್ಸಾಂಪಲ್ ನಮ್ಮ ಪುರಾತನ ಕಾಲದಿಂದನೂ ಸಹ ನೋಡ್ಕೊಂಡು ಹೋಗ್ಬೋದು. ಸೊ ಸಹನೆನೂ ಇದೆ ಮತ್ತೆ ಕೋಪನೂ ಇದೆ. ಎಲ್ಲೋ ಒಂದ್ ಕಡೆ ಸಹನೆನೂ ಜಾಸ್ತಿ ಆಗ್ಬಿಟ್ರು ಕಷ್ಟ, ಕೋಪ ಜಾಸ್ತಿ ಆದ್ರೂ ಕಷ್ಟ. ಹೌದು, ಸಿಚುಯೇಷನ್ ನೋಡ್ಕೊಂಡು ನಡ್ಕೊಳ್ಳೋ ಅಂತದ್ದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಸಾಕಷ್ಟು ಮಹಿಳೆಯರು ಹೌದಾ ಅನ್ಕೊಂಡ್ ಸುಮ್ನೆ ಇರೋರ್ದು ಇದಾರೆ. ಸೊ ಸಡನ್ ಆಗಿ ರಿಯಾಕ್ಷನ್ ಮಾಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ 2 ತರದ ಮಹಿಳೆಯರು ಇದ್ದಾರೆ. ಸೊ ಒಂದಷ್ಟು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕನಾಗಿ ನಡ್ಕೊಂಡ್ರೆ ಒಳ್ಳೇದು. ಮೋಶ ಎಲ್ಲ ಒಂದ್ ಕಡೆ ಒಳ್ಳೇದು. ತುಂಬಾ ಸಹನೆಯಿಂದ ಇದ್ರು ಕೂಡ ಆಲಸ್ಯಂ ಅಮೃತಂ ವಿಷಂ ಅಂತಾರೆ. ಸೊ ಆ ಟೈಮ್ ತಕ್ಕನಾಗಿ ನಾವು ಈ ಸಾಕಷ್ಟು ಜನ ಮಹಿಳೆಯರು ಇವಾಗ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಪರಿಸ್ಥಿತಿ ಹೇಗಿರುತ್ತೆ ಪರಿಸ್ಥಿತಿಗೆ ಅನುಗುಣವಾಗಿ ನಡ್ಕೊಂಡ್ರೆ ಒಳ್ಳೇದು. ಒಳ್ಳೆ ಪರಿಸ್ಥಿತಿನೇ ಇರ್ಲಿ, ಎಲ್ರಿಗೂ ಒಳ್ಳೇದೇ ಆಗ್ಲಿ, ಎಲ್ರು ಚೆನ್ನಾಗೇ ಇರಿ ಅಂತ. ಖಂಡಿತ. ಎಸ್ ಮೇಡಮ್ ಅವರು ತುಂಬಾ ಲಿಮಿಟ್ ವರ್ಡ್ಸ್ ಅಲ್ಲೇ ಚೆನ್ನಾಗಿ ಹೇಳಿದ್ರು. ನಾವು ಒಂದು ಹೆಣ್ಣು ಮುಂದುವರಿಬೇಕಾದ್ರೆ ಒಂದು ಲಿಮಿಟೇಷನ್ ಅನ್ನೋದಿರ್ಬೇಕು, ಒಂದು ಪರಿಧಿ ಅನ್ನೋದಿರ್ಬೇಕು. ಯಾಕೆಂದ್ರೆ ನಾವು ಹೆಣ್ಣು, ನಮ್ಮ ಪರಿಧಿಯಲ್ಲಿ ನಾವು ಕೆಲಸ ಮಾಡಿದಾಗ ಅದು ಎಲ್ಲೋ ಒಂದು ಕಡೆ ತುಂಬಾ ಉತ್ತಮವಾದಂತಹ ರಿಸಲ್ಟ್ ಅನ್ನ ಕೊಡುತ್ತೆ. ಅಂಡ್ ಮೇಡಮ್ ಫೈನಲಿ ಈ ಒಂದು ಕಾರ್ಯಕ್ರಮ ನಾವು ಹೊಸದಾಗಿ ಮಾಡ್ತಾ ಇರುವಂತದ್ದು ನಮ್ಮ CTV ಕಡೆಯಿಂದ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಬಹಳ ಸಂತೋಷ ಆಯ್ತು ಮೇಡಮ್. ನಮ್ಮ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿದೆಯಲ್ಲ, ಅದು ನನಗೆ ಬಹಳ ಸಂತೋಷ ಆಯ್ತು. ನಮ್ಮ ಕುಮಾರಸ್ವಾಮಿ ಸರ್ಗೆ ಮತ್ತೆ ನಿಮ್ಗೆ ಎಲ್ಲ ಮತ್ತೆ ನಿಮ್ಮ ತಂಡ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ನಾನು ಈ ಮೂಲಕ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ಆಯ್ತು ಮೇಡಮ್. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳು ಇದು ಎಲೆಮೆರೆ ಕಾಯಿ ಅಂತೆ ಇರ್ತಾರೆ, ಅವರು ಏನು ಗೊತ್ತಿರೋದಿಲ್ಲ, ಕೆಲಸ ಮಾಡ್ತಿರ್ತಾರೆ. ಅವ್ರು ಸಮಾಜದಲ್ಲಿ ಗುರ್ತಿಸ್ಕೊಂಡು ಸಮಾಜದ ಜೊತೆಗೆ ಕೆಲಸನ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ. ಈಗ ನೀವು ಇಲ್ಲಿ ಕರೆದು ಒಂದು ಇದು ಮಾರ್ಗದರ್ಶನ ಹಾಕೊಡ್ತಿದ್ದೀರಾ ಅನ್ನೋದು ಒಂದು ನನ್ನ ಭಾವನೆ ಬರ್ತಾ ಇದೆ. ಯಾಕಂದ್ರೆ ಅವರು ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಒಂದು ಪ್ರೋತ್ಸಾಹ ಇಲ್ಲಿ ಬಂದಿರೋಂಥವ್ರಿಗೆ. ನಾನು ಇಷ್ಟು ಕೆಲಸ ಮಾಡೋಕೆ ನಾನು ಇಷ್ಟು ಗುರುತಿಸ್ಕೊಂಡು ನಂಗೆ ಇಷ್ಟೆಲ್ಲ ಹೆಸರು ಕೊಟ್ಟಿದ್ದಾರೆ, ನಂಗೆ ಇಷ್ಟೆಲ್ಲ, ಅವ್ರಿಗೆ ಒಂದ್ ರೀತಿ ಸಮಾಧಾನ ಮೇಡಮ್. ಯಾಕೆಂದ್ರೆ ಯಾರೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೊಂದು ಅಪ್ರಿಶಿಯೇಷನ್ ಕೊಟ್ಟಾಗ ಅದು ಇನ್ನಷ್ಟು ಮುಂದುವರಿಯುತ್ತೆ. ಈಗ ಮಗು ಏನೋ ಒಂದು ಕರೆಕ್ಟ್ ಆಗಿ ಮಾಡಿದಾಗ ಗುಡ್ ಪುಟ ಚೆನ್ನಾಗಿದೆ ಅಂತ ಅದನ್ನ ಬೆಂಡ್ ತಟ್ಟಿದಾಗ ಅದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹೋಗೋದಕ್ಕೆ ಅದು ಅವಕಾಶ ಆಗುತ್ತೆ. ಈಗೆಲ್ಲ ಇಲ್ಲಿ ಬಂದಿರೋ ಎಲ್ಲಾ ಮಹಿಳೆಯರಿಗೂ ಅಷ್ಟೇ, ಇವತ್ತು ಅವ್ರಿಗೆ ಅನ್ಸಿರುತ್ತೆ, ಈಗ ನಿಮ್ಗೂ ಅನ್ಸುತ್ತೆ ನಾನು ಇನ್ನ ಸಾಕಷ್ಟು ಕೆಲಸಗಳನ್ನು ಮಾಡ್ಬೇಕು, ನಾನು ಇನ್ನ ಮಾಡೋದಿದೆ ಅನ್ನೋ ಆಲೋಚನೆ ನಿಮ್ಗೂ ಬರುತ್ತೆ. ನೀವು ಎಪಿಸೋಡ್ ನೋಡಿರೋಂತಹ ಮಹಿಳೆಯರಿಗೆ ಹೌದು ನಾವು ಮಾಡಿ ನಾವು ಆ ಸೀಟಲ್ಲಿ ಕೂರ್ಬೇಕು ಅನ್ನೋ ಉದ್ದೇಶ ಅವ್ರಿಗೂ ಬರುತ್ತೆ. ಸೊ ಇಲ್ಲಿ ಎಲ್ಲಾ ರೀತಿಯಲ್ಲೂ ನಾವು ಒಳ್ಳೆ ಪಾಸಿಟಿವ್ ಆಗಿ ಯೋಚನೆ ಮಾಡೇ ನೀವು ಒಂದು ಕಾರ್ಯಕ್ರಮ ಪ್ಲಾನ್ ಮಾಡಿರೋದು. ಬಟ್ ಇಟ್ ಇಸ್ ನಾಟ್, ನಾವು ಮಾಡ್ಬೇಕಾದ್ರೆ ಮಾಡೋಣ ಅಂತಾನೆ ಮಾಡಿದ್ವಿ, ಬಟ್ ಇಟ್ ಈಸ್ ನಾಟ್ ಈಸಿ, ಇಟ್ಸ್ ವೆರಿ ಡಿಫಿಕಲ್ಟ್ ಅನ್ನೋದು ನನ್ನ ಅನುಭವಕ್ಕೆ ಬಂದಿದೆ. ಸೊ ಇಲ್ಲಿ ಮಹಿಳೆ ಒಂದು ರೀತಿ ಮುಂದುವರಿಯೋದಕ್ಕೂ ಮತ್ತೆ ಹಿಂದುಳಿಯೋದಕ್ಕೂ ಸಮಾಜನೂ ಒಂದ್ ರೀತಿ ಕಾರಣ ಆಗುತ್ತೆ, ಮಹಿಳೆನೂ ಕೂಡ ಒಂದ್ ರೀತಿ ಕಾರಣ ಆಗುತ್ತೆ. ಸೊ ಇಲ್ಲಿ ಏನು ಅಂತಂದ್ರೆ ನಾನು ಹೇಳಕ್ ಇಷ್ಟಪಡೋ ಅಂಥದ್ದು, ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಾವೆಲ್ಲ ಒಳ್ಳೇದಕ್ಕೋಸ್ಕರನೇ ನಮ್ಮ ಸಮಾಜದಲ್ಲಿ ಬದಲಾವಣೆಗೋಸ್ಕರ ನಮ್ಮ ಮಹಿಳೆಯರು ಮುಂದುವರಿಬೇಕು ಅಂತಾನೆ ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ನಲ್ಲ, ಮಾಡೋಕ್ಕೆ ಪ್ಲಾನ್ ಮಾಡೋವಾಗ ಈಸಿಯಾಗೇ ಇತ್ತು, ಬಟ್ ಅದು ಜರ್ನಿ ಕರ್ಕೊಂಡು ಹೋಗ್ಬೇಕಾದ್ರೆ 1 ತಿಂಗಳಿಂದ ಎಷ್ಟೆಲ್ಲ ವರ್ಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗಷ್ಟೇ ಗೊತ್ತು. ಸೊ ಆದ್ರೂ ಸಹ ಎಲ್ಲರೂ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾವು ಇನ್ವೈಟ್ ಮಾಡಿದಾರೆಲ್ಲ ಬಂದು ಮೇಡಮ್ ನಾವು ಹೊಸದಾಗಿ ಮೇಡಮ್ ಕ್ಯಾಮ್ರಾ ಫೇಸ್ ಮಾಡೋದು ಮಾತಾಡಕ್ಕಾಗಲ್ಲ ಅಂತೇಳಿ, ಬಟ್ ಯಾರು ಸಹ ನೋಡಿ ಮಹಿಳೆ ಇಲ್ಲೇ ಒಂದು ನಾನು ಫಾರ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಬೆಸ್ಟ್ ಎಕ್ಸಾಂಪಲ್, ರಿಯಾಲಿಟಿ ಎಕ್ಸಾಂಪಲ್ ಇದು. ಇಲ್ಲಿ ಬಂದು ಕೂತ್ಕೊಳ್ಳೋವರೆಗೂ ಅವ್ರ ಭಯ ಇರುತ್ತೆ,
ಬಟ್ ಇಲ್ಲಿ ಕುತ್ಕೊಂಡು ನನ್ನ ಜೊತೆ ಮಾತಾಡಿದಾಗ ಯಾವ್ದೇ ರೀತಿ ಭಯ ಇರಲ್ಲ ಮೇಡಮ್ ನಿಮ್ಮ ಮುಖದಲ್ಲಿ ಅಷ್ಟು ಪ್ರಶಾಂತ ಭಾವನೆ ಇದೆ ಮೇಡಮ್. ಯಾಕಂದ್ರೆ ಅವ್ರ ಅನುಭವ ಅವ್ರನ್ನ ಮಾತಾಡ್ಸುತ್ತೆ. ನೀವು ನಗ್ನಗ್ತಾ ಮಾತಾಡ್ತಿರಲ್ಲ, ನಮಗೂ ಹಾಗೆ ನಗ್ತಾ ನಗ್ತಾ ಉತ್ತರ ಕೊಡ್ಬೇಕು ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಮಾತಾಡಿದಾರೆ ಅಂದ್ರೆ ಫಸ್ಟ್ ಟೈಮ್ ಎಲ್ಲರೂ ಫಸ್ಟ್ ಟೈಮೇ ಬಂದಿರೋದು ಇಲ್ಲಿಗೆ ಬಂದಿರೋರೆಲ್ಲರೂ ಸಹ. ಬಟ್ ಇಲ್ಲಿ ಬಂದ್ ಕುತ್ಕೊಂಡ್ಮೇಲೆ ನಾನು ಕೂಡ ಫಸ್ಟ್ ಟೈಮ್ ಸರಾಗವಾಗಿ ಮಾತಾಡಿದ್ದಾರೆ ಮೇಡಮ್. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಉದ್ದೇಶ ಒಳ್ಳೇದಾಗಿದೆ ಅಷ್ಟೇ. ಸೊ ಮಾತಾಡಿಸ್ಬೇಕು, ಅವರ ಭಾವನೆಗಳೊಂದಷ್ಟು ಹಂಚ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಒಂದು ಹೆಣ್ಣಾಗಿ ನನ್ನ ಇಷ್ಟು ವಯಸ್ಸಿಗೆ ಎಷ್ಟು ಅನುಭವಗಳಾಗಿದೆ, ಸೊ ಇನ್ನು ನನಗಿಂತ ಸಾಧನೆ ಮಾಡಿರೋ ಇನ್ನೆಷ್ಟು ಅನುಭವಗಳು ಇರಬೇಕು, ಒಂದಷ್ಟು ಅನುಭವಗಳನ್ನ ತಿಳಿಸೋಣ ಅನ್ನೋದು ನಮ್ಮ ಒಂದು ವಿನೂತನ ಪ್ರಯತ್ನ. ನಮ್ಮ ಒಂದು ವಿನೂತನ ಪ್ರಯತ್ನಕ್ಕೆ ನೀವು ನಮಗೆ ಸಾಥ್ ಕೊಟ್ಟಿದ್ದೀರಾ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಸಾಕಷ್ಟು ವಿಚಾರಗಳನ್ನ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಏನೆಲ್ಲ ಇದೆ, ನಮ್ಮ ಹೆಣ್ಮಗು ಬಗ್ಗೆ ಯಾವ ರೀತಿ ಒಂದು ಒಪಿನಿಯನ್ ಇದೆ, ಯಾವ ರೀತಿ ಸ್ಥಾನಮಾನ ಕೊಡ್ತಾ ಇದ್ದಾರೆ, ಎಲ್ಲವನ್ನೂ ಸಹ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ, ನಾವಿಲ್ಲಿ ಯಾವುದೇ ರೀತಿಯ ಪಕ್ಷದ ಬಗ್ಗೆ ಮಾತಾಡಿಲ್ಲ, ಒಂದು ಮಹಿಳೆಯ ಬಗ್ಗೆ ಅಷ್ಟೇ ಮಾತಾಡಿದೀವಿ, ಆಕೆಯ ಸ್ಥಾನಮಾನಗಳ ಬಗ್ಗೆ ಅಷ್ಟೇ ಮಾತಾಡಿದೀವಿ. ಸೊ ಇಷ್ಟೊಂದು ಹೇಳ್ತಾ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಕೂತು ಸಾಕಷ್ಟು ವಿಚಾರಗಳನ್ನ ನಮ್ಮ ಜನತೆಗೆ ಕೊಟ್ಟಿದ್ದೀರಾ, ಮಹಿಳೆಯರಿಗೆ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ ಯು ಮೇಡಮ್. ನಮ್ಮ ಒಂದು ಚಾನೆಲ್ ಕಡೆಯಿಂದ ಸ್ಮಾಲ್ ಗ್ರಾಟಿಟ್ಯೂಡ್. ಧನ್ಯವಾದಗಳು ಮೇಡಮ್. ನಿಮಗೂ ಮತ್ತು ನಿಮ್ಮ ಚಾನೆಲ್ಗೂ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಖಂಡಿತ ಮೇಡಮ್. ಯಾಕಂದ್ರೆ ನನ್ನನ್ನ ಕರೆದು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಚಾನೆಲ್ನ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದಂಥ ನಮ್ಮ ಕುಮಾರಸ್ವಾಮಿ ಸರ್ಗೆ, ನಿಮಗೆ ಮತ್ತೆ ನಿಮ್ಮ ತಂಡ ಏನಿದೆ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನ ಹೇಳ್ತಾ, ನೋಡಿ ಮೇಡಮ್, ಸರ್ ನಿಮ್ಮ ಬೆನ್ನಿಂದೆ ನಿಂತು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವ್ ಇಲ್ಲೇ ನೋಡಬಹುದಲ್ವಾ ಮೇಡಮ್. ಜೊತೆಗೆ ನಮ್ಮ ಅಣ್ಣ ತಮ್ಮಂದಿರ ರೀತಿ ಅವ್ರು ಇರ್ತಾರೆ. ಆ ರೀತಿ ಸಪೋರ್ಟ್ ಕೊಟ್ರೆ ಮಾಡಬಹುದು ಮೇಡಮ್. ಹೌದು ಮೇಡಮ್. ಯಾಕೆಂದ್ರೆ ಇಲ್ಲಿ ಎಲ್ಲರ ಸಹಕಾರ ತುಂಬಾನೇ ಮುಖ್ಯ ಮೇಡಮ್. ಸಹಕಾರ ಇದ್ದಾಗ ಎಲ್ಲೋ ಒಂದ್ ಕಡೆ ಕೆಲಸ ಈಸಿ ಆಗುತ್ತೆ ಅಷ್ಟೇನೆ. ಯಾಕೆಂದ್ರೆ ಈಗ ಒಂದ್ ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗಲ್ಲ, ಎರಡ್ ಕೈ ಸೇರಿದ್ರೆ ಚಪ್ಪಾಳೆ ಹೊಡೆಯಕ್ಕಾಗೋದು. ಸೊ ಒಂದಷ್ಟು ಜನ ಸಾಥ್ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಆ ಕೆಲಸ ಈಸಿ ಆಗುತ್ತೆ, ಬೇಗ ಆಗುತ್ತೆ, ಒಳ್ಳೇದಾಗಿ ಆಗುತ್ತೆ. ನೋಡಿ, ನೀವು ನಿಮ್ಮ ಮಕ್ಳು ಎಷ್ಟು ಚಿಕ್ಕ ಚಿಕ್ಕ ಅವ್ರು ಇರ್ತಾರೋ ಹೌದು, ಅವ್ರನ್ನೆಲ್ಲ ಬಿಟ್ಟು ಬಂದು ನೀವು. ಹೌದು ಮೇಡಮ್, ಮಾಡ್ಬೇಕು. ಕಮಿಟ್ಮೆಂಟ್ ಅನ್ನೋದು ಹಾಗೆ ಇರುತ್ತೆ. ನಾವೊಂದ್ ಕೆಲ್ಸದಲ್ಲಿ ಕೂತಿದೀವಿ ಅಂದ್ರೆ, ಮಾಡ್ತಿದೀವಿ ಅಂತಂದ್ರೆ ಅದನ್ನ ಪರ್ಫೆಕ್ಟ್ ಆಗಿ ನಿಭಾಯಿಸ್ಬೇಕು. ನೋಡಿ, ನಾವು ಸಾಕಷ್ಟು ದಿನಗಳಿಂದ ನಾವು ಕೆಲಸ ಮಾಡ್ತಾ ಇದೀವಿ. ನಮಗೆ ಏನೇ ಇರ್ಲಿ ಮೇಡಮ್, ಮನೆ ಇವಾಗ ಪ್ರತಿಯೊಂದು ಹೆಣ್ಣು ಅದೇ ಕೆಲಸ ಮಾಡ್ತಿರೋದು. ನಾಟ್ ಓನ್ಲಿ ಮೀ. ನಾವು ಮನೆಯಲ್ಲಿ ಏನೇ ಸಮಸ್ಯೆ ಇರ್ಲಿ, ಮನೆಯಲ್ಲಿ ಎಷ್ಟೇ ಕೆಲಸ ಇರ್ಲಿ, ಏನೇ ಮಾಡ್ಲಿ, ನಾವ್ ಈ ಸೀಟು ಅಂತ ಕುತ್ಕೊಂಡಾಗ ಅದನ್ನೆಲ್ಲ ಮರೆತು ಈ ಸೀಟ್ ನಮಗೆ ಒಂದ್ ರೀತಿ ಬೂಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೂತ್ಕೊಂಡಾಗ ನಾವೆಲ್ಲಾನು ಮರೀತೀವಿ. ಸೊ ಈ ಒಂದು ಪೋಸ್ಟ್ ಗೆ ನ್ಯಾಯ ಮಾಡ್ಬೇಕು ಅನ್ನೋ ಒಂದು ಜವಾಬ್ದಾರಿ. ಹಾರ್ಟ್ ಸೀಟ್ ಅನ್ಕೊಂಡಿಲ್ಲ, ಬೂಸ್ಟ್ ಸೀಟ್ ಅನ್ಕೊಂಡಿಲ್ಲ. ಬಹಳ ಖುಷಿ, ಎನರ್ಜಿ ಕೊಡುವಂತ. ಹೌದು, ಇಲ್ಲಿ ಕುತ್ಕೊಂಡಿದ ತಕ್ಷಣ ಎಲ್ಲಾನು ಮರಿತೀವಿ. ಯಾಕೆಂದ್ರೆ ಎಂತ ಸಿಚುಯೇಷನ್ ಅಲ್ಲಿ ನಾನು ಸಹ ಕೆಲಸ ನಿರ್ವಹಿಸಿದೀನಿ. ನಾಟ್ ಓನ್ಲಿ ದಿಸ್ ಜಾಬ್, ಎಲ್ಲಾ ಕೆಲಸದಲ್ಲೂ ನಿರ್ವಹಿಸಿದಾಗ ಅಷ್ಟೇನೆ ಆ ಕೆಲಸಕ್ಕೆ ಅಂತ ಅಲ್ಲಿ ನಿಂತ್ಕೊಂಡಾಗ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಮೇಡಮ್. ಮುಂಚೆಯಿಂದ ನೋಡ್ತಾ ಇದೀವಲ್ಲ ಮೇಡಮ್ ನಾವು, ನೀವು ನಮ್ಗೆ ಎಷ್ಟು ವರ್ಷದಿಂದ ನೀವು ಈ ನ್ಯೂಸ್ ಓದ್ತಾ ಇದ್ರಿ, ಬಹಳ ಚೆನ್ನಾಗಿ ಓದ್ತಾ ಇದ್ರಿ. ಆ ಟೈಮ್ಗೆ ನಾವು ಟಿವಿ ಹಾಕೊಂಡು ಕುತ್ಕೊಂಡ್ಬಿಡ್ತಾ ಇದ್ವಿ. ಹೌದು, ಯಾಕಂದ್ರೆ ಆ ವಿಚಾರದಲ್ಲಿ ನಾನು ಚಿಕ್ಕಬಳ್ಳಾಪುರ ಜನತೆಗೆ ತುಂಬಾ ಆಭಾರಿಯಾಗಿದ್ದೀನಿ. ಯಾಕಂದ್ರೆ ನಾನು ಬೇರೆ ಊರಿಂದ ಬಂದಂತವಳು ಚಿಕ್ಕಬಳ್ಳಾಪುರಕ್ಕೆ. ನನ್ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಾಕಷ್ಟು ನನ್ನನ್ನು ಆಧರಿಸಿದ್ದಾರೆ. ಆ ಋಣ ನಾನು ಸದಾ ಇಟ್ಕೊಂಡಿದ್ದೀನಿ ಚಿಕ್ಕಬಳ್ಳಾಪುರ ಜನತೆ ಮೇಲೆ. ಯಾಕಂದ್ರೆ ಇವತ್ತು ನಾವ್ ಇಷ್ಟು ಮಟ್ಟಿಗೆ ಬೆಳಿಬೇಕಾದ್ರೆ ಚಿಕ್ಕಬಳ್ಳಾಪುರ ಜನತೆ ಕಾರಣ, ನಮ್ಮ ಹಿಂದೆ ನಡೆಸ್ತಾ ಇರುವಂತ ಕೈಗಳು ತುಂಬಾ ಕಾರಣನೇ. ಸಾಕಷ್ಟು ಹೆಸರುಗಳನ್ನ ಹೇಳಕ್ ಆಗದೆ ಇರ್ಬೋದು, ಅವರೆಲ್ಲರಿಗೂ ಸಹ ನಾನು ಸಹ ಚಿರಋಣಿ ಆಗಿರ್ತೀನಿ ಮೇಡಮ್. ಯಾಕೆಂದ್ರೆ ಮನುಷ್ಯನಿಗೆ ಗ್ರಾಟಿಟ್ಯೂಡ್ ಅನ್ನೋದು ತುಂಬಾ ಮುಖ್ಯ. ಗ್ರಾಟಿಟ್ಯೂಡ್ ಇದ್ದಾಗ ಎಲ್ಲ ಒಂದು ಕಡೆ ನಾವು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಬಹುದು ಅನ್ನೋ ಅನುಭವ ನನಗಾಗಿದೆ. ಸೊ ಇದಿಷ್ಟು ಇವತ್ತು ಪ್ರೇಮಲೀಲಾ ವೆಂಕಟೇಶ್ ಮೇಡಮ್ ಅವ್ರ ಜೊತೆಗಿನ ಮಾತುಕತೆ. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದೀವಿ. ಇಲ್ಲಿ ಯಾರನ್ನ ಹರ್ಟ್ ಮಾಡೋ ಉದ್ದೇಶ ನಮ್ಮದಿಲ್ಲ, ವಿಷಯ ಕೊಡೋದೊಂದಷ್ಟೇ ನಮ್ಮ ಉದ್ದೇಶ. ಈ ಒಂದು ಮಹಿಳಾ ಸಾಧಕಿಯರ ಕಾರ್ಯಕ್ರಮ ತುಂಬಾ ಯಶಸ್ವಿಯುತವಾಗಿ ಮಾರ್ಚ್ 1ರಿಂದ ಪ್ರಸಾರ ಆಗ್ತಾನೆ ಇದೆ. CTV ಚಾನೆಲ್ ಅಲ್ಲಿ ನೀವು ಟಿವಿ ಆನ್ ಮಾಡಿದ್ರೆ ಸಂಜೆ 6 ಗಂಟೆಗೆ ಒಬ್ಬ ಮಹಿಳಾ ಸಾಧಕಿ ನಿಮ್ಮ ಮನೆಯಲ್ಲಿ ಕಾಣಿಸ್ಕೊಳ್ತಾಳೆ. ಸೊ ನಿಮ್ಮ ಒಂದು ಮನೆಯಲ್ಲಿ ಕಾಣಿಸ್ಕೊಂಡಾಗ ನಿಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಆದ್ರೆ ಬರಬೇಕು, ನೆಕ್ಸ್ಟ್ ಮಹಿಳಾ ದಿನಾಚರಣೆಗೆ ಆ ಸೀಟಲ್ಲಿ ನಾನ್ ಕೂತ್ಕೋಬೇಕು ಅನ್ನೋದು. ಸೊ ಈ ಒಂದು ಪ್ರೋತ್ಸಾಹ ಅಷ್ಟೇ ನಮ್ಮ ಕಡೆಯಿಂದ ನಿಮಗ್ ಕೊಡ್ತಾ ಇದೀವಿ. ನೀವು ಒಂದು ಮುಂದುವರೆದಾಗ ಖಂಡಿತ ನಾವು ಈ ಸೀಟಲ್ಲಿ ಆದ್ರೆ ನಿಮ್ಮನ್ನು ಸಹ ಕೋರಿಸ್ತೀವಿ. ಯಾಕಂದ್ರೆ ನಮ್ಗೆ ಇಲ್ಲಿ ಯಾರ ಒಂದು ಪಾರ್ಶಿಯಾಲಿಟಿ ಇಲ್ಲ. ಮಹಿಳೆಯ ಸಾಧನೆಗೆ ನಾವು ಖಂಡಿತ ಪ್ರೋತ್ಸಾಹ ಕೊಡ್ತೀವಿ. ನಿಮ್ಮ ಹಿಂದೆ ನಾವು ಸಹ ನಿಮ್ಗೆ ಬೆಂತಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕಾರ್ಯಕ್ರಮವನ್ನ ಪ್ರತಿನಿತ್ಯ ನೀವು ನೋಡಿ, ಮತ್ತೆ ಅದೇ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲೂ ಸಹ ನಿಮ್ಗೆ ಪ್ರಸಾರವಾಗುತ್ತೆ. ನೀವು ಯೂಟ್ಯೂಬ್ ಅಲ್ಲೂ ಸಹ ನೋಡ್ಕೋಬಹುದು. ಸಾಕಷ್ಟು ಜನ ನಿಮ್ಗೆ
ಈ ಒಂದು ಎಪಿಸೋಡ್ ಇಷ್ಟ ಆಗಿದೆ, ಇವ್ರು ಮಾತಾಡೋದು ಇಷ್ಟ ಆಗಿದೆ ಅಂದ್ರೆ ದಯವಿಟ್ಟು ನಾನ್ ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ಆ ಒಂದು ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ ಮಾಡಿದಾಗ ಹೌದು ಇನ್ನೊಂದಷ್ಟು ವಿಚಾರಗಳು ಬೇರೆಯವ್ರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಒಳ್ಳೆ ವಿಚಾರ ಅಂದಾಗ ದಯವಿಟ್ಟು ನಾವು ಅದನ್ನ ಪ್ರಸಾರ ಮಾಡ್ಬೇಕು, ಅದನ್ನ ನಾವು ಇನ್ನೊಬ್ಬರಿಗೆ ಹಂಚ್ಬೇಕು. ಆವಾಗ್ಲೇ ಆ ಒಂದು ವಿಚಾರಕ್ಕೆ ಇನ್ನೊಂದಷ್ಟು ಬೂಸ್ಟ್ ಬರುತ್ತೆ, ಇನ್ನೊಂದಷ್ಟು ಪ್ರೋತ್ಸಾಹ ಸಿಗುತ್ತೆ, ಇನ್ನೊಂದಷ್ಟು ಬೇರೆಯವ್ರಿಗೆ ಯಾರಿಗೂ ವಿಷಯ ತಿಳಿಲಿ. ಈಗ ಏನಂತಂದ್ರೆ ಕೆಲವರು ಏನ್ ಉದ್ದೇಶ ಅಂದ್ರೆ ಇವ್ರಿಗೆ ಒಂದು ಲೈಕ್ ಕೊಟ್ರೆ ಏನು ಇವರು ಶ್ರೀಮಂತರಾಗ್ಬಿಡ್ತಾರೋ ಗೊತ್ತಿಲ್ಲ, ಒಂದು ಕಮೆಂಟ್ ಒಳ್ಳೆ ಕಮೆಂಟ್ ಮನೋಭಾವನ ಬಿಡ್ಬೇಕು. ಹೌದು, ಇದು ಬಿಡ್ಬೇಕು. ಯಾಕಂದ್ರೆ ನಾವು ಸಾಕಷ್ಟು ಜನ ನೋಡಿದೀನಿ ಮೇಡಮ್, ನಾವು ಅವರು ಒಂದು ಲೈಕ್ ಕೊಟ್ರೆ ಏನೋ ಅವ್ರ ಕೋಟಿಗಟ್ಟಲೆ ಬಂದ್ಬಿಡುತ್ತೇನೋ ಅನ್ನೋ ಒಂದು ಒಳ್ಳೆ ಭಾವನೆ ಇದೆ ನಮ್ ಜನರಿಗೆ. ಆ ರೀತಿಯಾದ ಉದ್ದೇಶಗಳೇ ದಯವಿಟ್ಟು ನಿಮ್ ಮನಸ್ಸನ್ನ ಫಸ್ಟ್ ಪರಿಶುದ್ಧವಾಗಿ ಇಟ್ಕೊಳ್ಳಿ, ನಿಮ್ಮ ಭಾವನೆಯನ್ನು ಪರಿಶುದ್ಧವಾಗಿ ಇಟ್ಕೊಳ್ಳಿ. ಇನ್ನೊಬ್ಬರಿಗೆ ಯಾವಾಗ್ಲೂ ಸಮಥಿಂಗ್ ಏನಾನ ಕೊಡ್ಬೇಕು. ನಾವು ಯಾವಾಗ್ಲೂ ಬರೀ ಇನ್ನಾರೇ ಇರಬಾರ್ದು. ಹೊರಗಡೆಗೆ ಎಷ್ಟು ಕೊಡ್ತೀವೋ, ನನ್ನ ಗುರುಗಳು ಹೇಳ್ತಿರ್ತಾರೆ ಯಾವಾಗ್ಲೂ, ನೀವ್ ಎಷ್ಟು ಹೊರಗಡೆ ಕೊಡ್ತೀರೋ ಅಷ್ಟು ನಿಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ನೀವು ಒಂದಷ್ಟು ಚೆನ್ನಾಗಿ ಬೆಳೆದಿರೋರು, ಉತ್ತಮ ಸಾಧನೆ ಮಾಡಿರೋ ಅಂತವ್ರನ್ನ ನೀವು ಮೀಟ್ ಮಾಡಿ ಮಾತಾಡಿ. ಅವ್ರು ಹೇಳೋದು ಒಂದೇ ಪಾಯಿಂಟ್, ನೀವು 100 ರೂಪಾಯಿ ದುಡಿತೀರಾ ಅಂದ್ರೆ 10 ರೂಪಾಯಿ ಬೇರೆಯವ್ರು ಕೊಡಿ, ಸೇವೆ ಮಾಡಿ, ಹೊರಗಡೆ ಕೊಡಿ. ನೀವ್ ಎಷ್ಟು ಹೊರಗಡೆ ಕೊಡ್ತಿರೋ ಅಷ್ಟು ಒಳಗಡೆಗೆ ನಿಮ್ಗೆ ಬರುತ್ತೆ. ಅದು ಮನಸ್ಫೂರ್ತಿಯಾಗಿ ಕೊಟ್ಟಾಗ, ನಾವು 10 ರೂಪಾಯಿ ಕೊಟ್ಟಾಗ ನಮ್ಗೆ 100 ರೂಪಾಯಿ ಬರುತ್ತೆ. ಆ ಅನುಭವ ನನಗೂ ಇದೆ ಮೇಡಮ್. ನಾವ್ ಎಲ್ಲಿ ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡ್ತೀವೋ ಒಂದಷ್ಟು ನಿಮಗೂ ಸಹ ಜೀವನದಲ್ಲಿ ಖಂಡಿತ ಬರುತ್ತೆ, ಅವಕಾಶಗಳು ಬರುತ್ತೆ, ಹುಡುಕೊಂಡು ಬರುತ್ತೆ ಅವಕಾಶಗಳು. ನಮ್ಮ ಉದ್ದೇಶ ಚೆನ್ನಾಗಿರ್ಬೇಕಷ್ಟೇ. ಸೊ ಇದಿಷ್ಟು ಇವತ್ತಿನ ಪ್ರೇಮಲೀಲಾ ವೆಂಕಟೇಶ್ ಮೇಡಮ್ ಅವ್ರ ಜೊತೆಗಿನ ಮಾತುಕತೆ ಮತ್ತು ನಮ್ಮ ಈ ಒಂದು ಎಪಿಸೋಡ್ ಅಲ್ಲಿ ಸಾಕಷ್ಟು ವಿಚಾರವಾದ್ರೆ ತಿಳಿಸ್ಕೊಟ್ಟಿದ್ದೀವಿ. ನಂತರದ ಒಂದು ಎಪಿಸೋಡ್ ಅಲ್ಲಿ ಮತ್ತೊಬ್ಬ ಮಹಿಳಾ ಸಾಧಕಿಯರೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಧನ್ಯವಾದ.